C1 is a complaint lodged by her sister Muniratna. Muniratnamma. It is at page 5, my lord, paper book. ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಬಿದಲಪುರ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಮುನಿರತ್ನಮ್ಮ ಕೋಮು ರಾಮಪ್ಪ ಅದು ನಾನು ಬರೆದುಕೊಟ್ಟ ಅರ್ಜಿ. ಏನೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರಾದ ಕೋಲಾರ ಶ್ರೀನಿವಾಸಪುರ ಕೋಟಬಲ್ಲಪಲ್ಲಿ ಗ್ರಾಮದ ವಾಸಿ ಗೌ ತಿಮ್ಮಪ್ಪನ ಮಗನಾದ ಮುರಳಿ ಇಸ್ ಅಕ್ಯೂಸ್ ಎಂಬ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಇಬ್ಬರು ಹೆಂಡತಿಯರು ಇರುವುದರಿಂದ ಸದಾಕಾಲ ಜಗಳವಾಗುತ್ತದೆ ಎಂದು ನೆಪದಿಂದ ನಮ್ಮ ಮನೆಗೆ ಬಂದು ಮಲಗುವ ಜಾಗ ಕೇಳಿದರು. ಸಂಬಂಧಿಕರಿಂದ ನಾವು ಸ್ವಲ್ಪ ಜಾಗ ಕೊಟ್ಟೆವು. ಮುರಳಿ ಎಂಬ ಹುಡುಗ ನಮ್ಮ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದು ನನ್ನ ತಂಗಿಯಾದ ಮಾಲಾರವರ ಜೊತೆ ಪ್ರೀತಿ ಬೆಳೆಸಿ 6 ತಿಂಗಳು ಗರ್ಭಿಣಿಯಾಗಿರುತ್ತಾರೆ. ಸದರಿ ಘಟನೆಯನ್ನು ಯಾರಿಗೂ ತಿಳಿಸಿರುವುದಿಲ್ಲ. ಆಗ ದಿನಾಂಕ 27/3/2010 ಸಂಜೆ 4 ಗಂಟೆ ಸಮಯದಲ್ಲಿ ಮಾಲಾ ಎಂಬ ಹುಡುಗಿಗೆ 4 ವಿಷದ ಕಾಳು ಮಾತ್ರೆ, ವಿಷದ ಕಾಳು ಮಾತ್ರೆ, ಕಾಳಿಗೆ ಚೀಲದಲ್ಲಿ ಹಾಕುವಾಗ ಮಿಕ್ಸ್ ಮಾಡಿ ಇಡ್ತಾರೆ, ಹುಳ ಬರಬೇಕು, ಅದು ಆ ಮಾತ್ರೆಗಳು, ಕಾಳು ಮಾತ್ರೆ ತಂದು ಕೊಟ್ಟು ನೀನು ಯಾರಿಗೂ ತಿಳಿಸದೆ ನುಂಗಿ ಸಾವನ್ನು ಒಪ್ಪು ಎಂದು ತಿಳಿಸಿದರು ಎಂದು ಮಾಲಾರವರು ದಿನಾಂಕ 27/3/2010 ವಿಷದ ಕಾಳು ಮಾತ್ರೆಗಳನ್ನು ನುಂಗಿ ಬಾಗಿಲಲ್ಲಿ ಬಿದ್ದಿದ್ದಳು. ನಾನು ಕೂಲಿ ಕೆಲಸದಿಂದ ಬಂದು ನೋಡಿದಾಗ ಬಾಗಿಲಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಆಗ ನನ್ನ ತಮ್ಮನಾದ ಮೂರ್ತಿ ಬಿನ್ ನರಸಿಂಹಪ್ಪನವರು ಬಂದು ನೋಡಿದರು. ಸದರಿ ಘಟನೆಯನ್ನು ನೋಡಿದ ನಾವುಗಳು 108 ಸರ್ಕಾರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದ್ದೇನೆ. ನನ್ನ ತಂಗಿಯಾದ ಮಾಲಾರವರು ನಡೆದ ಘಟನೆಯನ್ನು ವೈದ್ಯರ ಮುಂದೆ ಹಾಗೂ ನನ್ನ ಮುಂದೆ ಖುದ್ದಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿದರು. ಆಗ ಮುರಳಿ ಎಂಬ ಹುಡುಗ ಕಾಣೆಯಾಗಿರುತ್ತಾನೆ. ಆದ್ದರಿಂದ ನನ್ನ ತಂಗಿಯಾದ ಮಾಲಾರವರು ದಿನಾಂಕ 28/3/10 ಸುಮಾರು 9:30 ಗಂಟೆಯ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುತ್ತಾರೆ. ಆದ್ದರಿಂದ ಮೇಲ್ಕಂಡ ಆರೋಪ. This complaint has been examined as PW1 and important witnesses are PW3 Murthy, who happens to be the brother of the complainant, and the complainant PW1. The evidence of PWN is at page 33. ಮಾಲಾ ನನ್ನ ತಂಗಿ. ಆರೋಪಿ ಹೆಸರು ಮುರಳಿ ಮತ್ತು ನನಗೆ ಪರಿಚಯವಿದ್ದಾನೆ. ಆರೋಪಿ ನಮ್ಮ ಸಂಬಂಧಿ. ಆರೋಪಿ ನನ್ನ ತಂಗಿಯ ಗಂಡನ ಅಕ್ಕನ ಮಗ. ನನಗೆ ಚಾಸ 2 ಮತ್ತು 3 ಇವರ ಪರಿಚಯವಿದೆ. ಮಾಲಾ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ, ಅಂದರೆ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇರುತ್ತಿದ್ದರು. ಆರೋಪಿಯು ನಮ್ಮ ಮನೆಗೆ ಬಂದು ಕೂಲಿ ಕೆಲಸ ಮಾಡುತ್ತಿದ್ದನು. ಆರೋಪಿಯ ಸ್ವಂತ ಊರು ಶ್ರೀನಿವಾಸಪುರ ತಾಲೂಕಿನ ಕೋಟಬಲ್ಲ ಹಳ್ಳಿ. ಮೊದಲು ಆರೋಪಿ ಮತ್ತು ಮಾಲಾ ಅಣ್ಣ ತಂಗಿಯಂತೆ ಇದ್ದು ನಂತರ ಮಾಲಾ 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ನಮಗೆ ತಿಳಿದು ಬಂತು. ಆ ಬಗ್ಗೆ ಮಾಲಾಳ ಬಳಿ ವಿಚಾರ ಮಾಡಿದಾಗ ಅವಳು ತಾನು ಗರ್ಭಿಣಿಯಾಗಿದ್ದಕ್ಕೆ ಕಾರಣ ಮುರಳಿ ಎಂದು ತಿಳಿಸಿದಳು. ಆ ಬಗ್ಗೆ ನಾವು ಮಾಲಾಳನ್ನು ವೈದ್ಯರ ಬಳಿ ಪರೀಕ್ಷಿಸಿದಾಗ ಮಾಲಾ 6 ತಿಂಗಳ ಗರ್ಭಿಣಿ ಎಂದು ದೃಢಪಟ್ಟಿತು. ಆರೋಪಿಯು ಮಾಲಾಳಿಗೆ ವಿಷದ ಕಾಳು ಮಾತ್ರೆಗಳನ್ನು ತಂದುಕೊಟ್ಟು ನೀನು ಗರ್ಭಿಣಿಯಾಗಿರುವ ವಿಚಾರ ಬೇರೆ ಯಾರಿಗೂ ತಿಳಿಯುವುದು ಬೇಡ, ಆದ್ದರಿಂದ ಆ ಮಾತ್ರೆಗಳನ್ನು ತಿಂದು ನೀನು ಸತ್ತು ಹೋಗು ಮತ್ತು ನಾನು ಸಹ ನನ್ನ ರೂಮಿಗೆ ಹೋಗಿ ವಿಷದ ಕಾಳು ಮಾತ್ರೆಗಳನ್ನು ತಿಂದು ಸತ್ತು ಹೋಗುತ್ತೇನೆಂದು ತಿಳಿಸಿರುತ್ತಾನೆ. ಮಾಲಾ ತನ್ನ ಮರಣಪೂರ್ವದಲ್ಲಿ ತಿಳಿಸಿದಳು. ಈಗ 1.5 ವರ್ಷದ ಹಿಂದೆ ಒಂದು ದಿನ ಸಂಜೆ 4 ಗಂಟೆಯ ವೇಳೆಗೆ ಮಾಲಾ ವಿಷದ ಮಾತ್ರೆಗಳನ್ನು ಸೇವಿಸಿದಳು ಮತ್ತು ಅದೇ ದಿನ 6 ಗಂಟೆಯ ಸಮಯದಲ್ಲಿ ವಾಂತಿ ಮಾಡಲು ಪ್ರಾರಂಭಿಸಿ ಪ್ರಜ್ಞೆ ತಪ್ಪಿ ಬಿದ್ದಳು. ತಕ್ಷಣ ತಾವು ನಲ್ಲೂರು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋದೆವು. ಆಸ್ಪತ್ರೆಗೆ ಮಾಲಾಳನ್ನು ಕರೆದುಕೊಂಡು ಹೋಗಲು ನನ್ನ ಜೊತೆ ನನ್ನ ತಮ್ಮ ಮೂರ್ತಿ ಸಹ ಬಂದಿದ್ದ. ಆಸ್ಪತ್ರೆಯಲ್ಲಿ ವೈದ್ಯರು ಮಾಲಾಳನ್ನು ಪರೀಕ್ಷಿಸಿ ವಿಷದ ಮಾತ್ರೆಗಳನ್ನು ಸೇವಿಸಿದ್ದಾಳೆ, ಬದುಕಿ ಉಳಿಯುವುದು ಕಷ್ಟ ಸಾಧ್ಯವೆಂದು ತಿಳಿಸಿದ್ದಾರೆ. ಮಾಲಾಳನ್ನು ಬೂದಿಗೆರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಆಸ್ಪತ್ರೆಯ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಗಳೂರು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಸದರಿ ಆಸ್ಪತ್ರೆಯಲ್ಲಿ ಆ ದಿನ ರಾತ್ರಿ 12:30 ಸಮಯದಲ್ಲಿ ಮಾಲಾಳಿಗೆ ಪ್ರಜ್ಞೆ ಮರಳಿ ಬಂತು. ಆಗ ನಾನು ಮತ್ತು ಮೂರ್ತಿ ಮಾಲಾಳ ಬಳಿ ಏಕೆ ಹೀಗೆ ಮಾಡಿಕೊಂಡೆ ಎಂದು ಕೇಳಿದಾಗ ಮಾಲಾ, ನಮ್ಮ ಬಳಿ ಮುರಳಿ ನನಗೆ ವಿಷದ ಕಾಳು ಮಾತ್ರೆಗಳನ್ನು ತಂದುಕೊಟ್ಟು ನೀನು ಅದನ್ನು ತೆಗೆದು ನಿಮ್ಮ ಮನೆಯಲ್ಲಿ ಸತ್ತು ಹೋಗು ಮತ್ತು ನಾನು ಕೂಡ ವಿಷದ ಮಾತ್ರೆಗಳನ್ನು
ನನ್ನ ರೂಮಿನಲ್ಲಿ ತೆಗೆದುಕೊಂಡು ಸತ್ತು ಹೋಗುತ್ತೇನೆಂದು ತಿಳಿಸಿದಳು. ಆದ್ದರಿಂದ ನಾನು ವಿಷದ ಮಾತ್ರೆಗಳನ್ನು ಸೇವಿಸಿದೆನು ಎಂದು ಹೇಳಿದನು. ಮಾರನೇ ದಿನ ಬೆಳಿಗ್ಗೆ 9:30 ಸಮಯದಲ್ಲಿ ಮಾಲಾ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣ ಹೊಂದಿದಳು. ಮಾಲಾಳ ಮರಣದ ಬಗ್ಗೆ ನಮ್ಮ ಚಿಕ್ಕಪ್ಪ CR ಪಟ್ಟಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು ಮತ್ತು ಅದರಂತೆ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಬಂದು ಶವವನ್ನು ನೋಡಿದರು. ನಂತರ ನಾನು ದೂರು ದಾಖಲಿಸಿದ್ದೇನೆ. ದೂರನ್ನು ನೋಡುತ್ತಿದ್ದು ಅದನ್ನು ನಿಶಾನೆ P ಮತ್ತು ನನ್ನ ಸಹಿಯನ್ನು PA ಎಂದು ಗುರುತಿಸಲಾಯಿತು. ನಂತರ ಪೊಲೀಸರು ಶವ ಪಂಚನಾಮೆಯನ್ನು ನಡೆಸಿ ಶವದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ನಮ್ಮ ವಶಕ್ಕೆ ಕೊಟ್ಟರು. ನಂತರ ನಾವು ಶವವನ್ನು ನಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಬಂದು ಪೊಲೀಸರು ಮಾಲಾಳ ಮರಣದ ಮಾರನೇ ದಿನ ನಮ್ಮ ಮನೆಗೆ ಬಂದು ಮಾಲಾ ವಿಷದ ಕಾಳನ್ನು ತೆಗೆದುಕೊಂಡು ಸ್ಥಳವನ್ನು ತೋರಿಸುವಂತೆ ಕೇಳಿದರು. ಅದರಂತೆ ನಾನು ಸ್ಥಳವನ್ನು ತೋರಿಸಿದೆನು. ಪೊಲೀಸರು ಸ್ಥಳವನ್ನು ನೋಡಿ ಮಹಜರು ಬರೆದರು. ಸ್ಥಳದ ಮಹಜರನ್ನು ನಿಶಾನೆ P2 ಮತ್ತು ನನ್ನ ಸಹಿಯನ್ನು ನಿಶಾನೆ P2A ಎಂದು ಗುರುತಿಸಲಾಯಿತು. ಮಹಜರ್ ಬರೆದ ಸಮಯದಲ್ಲಿ ಮಾಲಾಳ ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ವಿಷದ ಮಾತ್ರೆ ಡಬ್ಬಿಯಲ್ಲಿಟ್ಟಿದ್ದ ವಿಷದ ಕಾಳುಗಳನ್ನು ಪೊಲೀಸರ ಮುಂದೆ ಹಾಜರುಪಡಿಸಿದ್ದಾರೆ. ಪೊಲೀಸರು ನಿಶಾನೆ P2 ಮಹಜರು ಬರೆದ ಸಮಯದಲ್ಲಿ ಅಮಾನತುಪಡಿಸಿಕೊಂಡ ಕಾಳು ಮಾತ್ರೆಗಳ ತುಂಡುಗಳನ್ನು ನೋಡುತ್ತಿದ್ದು ಇದನ್ನು ಈಗ ಮುದ್ದೆಮಾಲು 1 ಎಂದು ಗುರುತಿಸಲಾಯಿತು. 47. ಆರೋಪಿ ನನ್ನ ತಂಗಿ ಕವಿತಾಳ ಗಂಡನ ಅಕ್ಕನ ಮಗ ಎನ್ನುವುದು ಸರಿ. ಆರೋಪಿ ಸಂಬಂಧದಲ್ಲಿ ನನಗೆ ತಮ್ಮನಾಗಬೇಕು ಎನ್ನುವುದು ಸರಿ. ಅದೇ ರೀತಿ ಮಾಲಾಳಿಗೆ ಆರೋಪಿ ಅಣ್ಣನಾಗಬೇಕು ಎನ್ನುವುದು ಸರಿ. ನಮ್ಮ ಚಿಕ್ಕಪ್ಪ ರಾಮಪ್ಪನಿಗೆ ಒಬ್ಬಳು ಮಗಳು, ಅವರು ಸುಮಿತ್ರಾ ಅವರನ್ನು ಕೈವಾರ ಹೋಬಳಿಯ ಬನ್ನಹಳ್ಳಿ ಗ್ರಾಮದ ಮಂಜುನಾಥನಿಗೆ ಮದುವೆ ಮಾಡಿಕೊಡಲಾಗಿದೆ ಎನ್ನುವುದು ಸರಿ. ಮಂಜುನಾಥನಿಗೆ ದಿವಾಕರ ಎಂಬ ತಮ್ಮನಿದ್ದಾನೆ ಎನ್ನುವುದು ಸರಿ. ಹಾಗೂ ದಿವಾಕರ ಬಡಗಿ ಕೆಲಸ ಮಾಡುತ್ತಿದ್ದಾನೆ ಎಂದರೆ ಸರಿ. ಸದರಿ ದಿವಾಕರ ನಮ್ಮ ಚಿಕ್ಕಪ್ಪ ರಾಮಪ್ಪನ ಮನೆಯ ಬಡಗಿ ಕೆಲಸ ಮಾಡಿಕೊಂಡು ವಾಸವಿದ್ದರು ಎನ್ನುವುದು ಸುಳ್ಳು. ನಮ್ಮ ತಂದೆಯ ಮನೆ ಮತ್ತು ನಮ್ಮ ಚಿಕ್ಕಪ್ಪನ ಮನೆ ಅಕ್ಕಪಕ್ಕದಲ್ಲಿದೆ ಎನ್ನುವುದು ಸರಿ. ಮಾಲಾ ಮತ್ತು ದಿವಾಕರ ವಿಶ್ವಾಸದಿಂದಿದ್ದರು ಎಂದು ಹೇಳುವ ವಿಚಾರವನ್ನು ನಾವು ನೋಡಿದೆವು. ದಿವಾಕರ ಮತ್ತು ಮಾಲಾ ವಿಶ್ವಾಸದಿಂದ ಮತ್ತು ಆತ್ಮೀಯತೆಯಿಂದ ಇದ್ದರು ಎಂಬ ವಿಚಾರ ನಮಗೂ ಮತ್ತು ನಮ್ಮ ಕುಟುಂಬದ ಎಲ್ಲರ ಸದರಿಗೂ ತಿಳಿದಿತ್ತು ಎನ್ನುವುದು ಸುಳ್ಳು. ದಿವಾಕರ ಮತ್ತು ಮಾಲಾಳ ನಡುವೆ ಮದುವೆಯಾಗಬಹುದಾದ ವರಸೆ ಸಂಬಂಧವಿತ್ತು ಎನ್ನುವುದು ಸರಿ. ನಾನು ಹೊಸಕೋಟೆಯ ಸಿಟಿಜನ್ ಶಾಲೆಯಲ್ಲಿ ಆಯಾಳಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಲು ಒಬ್ಬ ವ್ಯಾನ್ ಚಾಲಕ ಇದ್ದರು ಎನ್ನುವುದು ಸರಿ. ಸದರಿ ವ್ಯಾನ್ ಚಾಲಕ ನಮ್ಮ ಮನೆಗೆ ಯಾವಾಗಲೂ ಬಂದು ಹೋಗುತ್ತಿದ್ದರು ಎಂದು ಸುಳ್ಳು. ಸದರಿ ವಿಚಾರದಲ್ಲಿ ಆರೋಪಿ ನಮ್ಮಗಳ ಬಳಿ ವ್ಯಾನ್ ಚಾಲಕ ಆ ರೀತಿ ನಮ್ಮ ಮನೆಗೆ ಬಂದು ಹೋಗುವುದು ಸರಿಯಲ್ಲ ಎಂದು ನಮಗೆ ಬುದ್ಧಿವಾದ ಹೇಳಿದರು ಎನ್ನುವುದು ಸುಳ್ಳು. ಸಾಕ್ಷಿ ಸ್ವಇಚ್ಛೆಯಿಂದ ಹೇಳುತ್ತಾರೆ. ಸದರಿ ವ್ಯಾನ್ ಚಾಲಕನ ಬಳಿ ತಾನು ಕಟ್ಟುತ್ತಿರುವ ಮನೆಯ ಕಿಟಕಿ ಮತ್ತು ಬಾಗಿಲು ಕೊಡಿಸಲು ಸಾಲವನ್ನು ತೆಗೆದುಕೊಂಡಿದ್ದೇನು ಮತ್ತು ಆ ಸಾಲವನ್ನು ಹಿಂದಿರುಗಿ ಪಡೆಯಲು ವ್ಯಾನ್ ಚಾಲಕ ಬಂದು ಹೋಗುತ್ತಿದ್ದನು ಎಂದು ಆರೋಪಿ ನನ್ನ ಬಳಿ ಮೇಲೆ ಉಲ್ಲೇಖಿಸಿದಂತೆ ಹೇಳುತ್ತಿದ್ದರು. ಆದ್ದರಿಂದ ನಾನು ಆರೋಪಿಯ ಬಳಿ ನೀನು ಬೇರೆ ಕಡೆಯಿಂದ ಬಂದು ನಮ್ಮ ಮನೆಯಲ್ಲಿದ್ದೀಯಾ, ನನಗೆ ಬುದ್ಧಿವಾದ ಹೇಳಬೇಡೆಂದು ಜಗಳ ಮಾಡುತ್ತಿದ್ದೇನೆ ಎಂದರೆ ಸುಳ್ಳು. ಸದರಿ ವಿಚಾರದಲ್ಲಿ ನಾನು ಅಂದಿನಿಂದ ಆರೋಪಿಯ ಜೊತೆ ಮಾತನಾಡುತ್ತಿರಲಿಲ್ಲ ಮತ್ತು ನನಗೆ ಅವನ ಮೇಲೆ ಕೋಪವಿತ್ತು ಎನ್ನುವುದು ಸುಳ್ಳು. ಆರೋಪಿಯನ್ನು ನಮ್ಮ ಮನೆಯಿಂದ ಓಡಿಸಬೇಕೆಂದು ಮನಸ್ಸಿನಲ್ಲಿ ಸಂಚು ಮಾಡಿಕೊಂಡಿದ್ದೇನೆ ಎನ್ನುವುದು ಸುಳ್ಳು. ಮಾಲಾ ಮಾತ್ರೆ ಸೇವನೆ ಮಾಡಿದ ದಿನ ಬೆಳಿಗ್ಗೆ 6 ಗಂಟೆಗೆ ನಾನು ನನ್ನ ಮನೆಯಿಂದ ಹೊರಟಿದ್ದೇನೆ ಮತ್ತು ಸಂಜೆ 4 ಗಂಟೆಗೆ ಮನೆಗೆ ಬಂದೆನು. ನಾನು ಮನೆಗೆ ಬಂದಾಗ ಮಾಲಾ ಮನೆಯಲ್ಲೂ ಓಡಾಡಿಕೊಂಡಿದ್ದೆವು. ದಿಸ್ ಇಸ್ ಕ್ವೈಟ್ ಕಾಂಟ್ರಡಿಕ್ಷನ್ ಟು ದಿ ಕಂಪ್ಲೇಂಟ್ ನಾನು ಮನೆಗೆ ಬಂದ ನಂತರ ಅಡುಗೆ ಮಾಡಿದೆನು ಮತ್ತು ಮಾಲಾಳು ಸಹ ಸ್ವಲ್ಪ ಊಟ ಮಾಡಿದಳು. ಮಾಲಾ ಊಟ ಮಾಡಿದಾಗ ಸಂಜೆ 5:30 ಸಮಯವಾಗಿತ್ತು. ನಾನು ಆ ದಿನ 6 ಗಂಟೆಯ ನಂತರ ಊಟ ಮಾಡಿದ್ದೆನು. ಆ ದಿನ ನಾನು ಸಂಜೆ 4 ಗಂಟೆಗೆ ನಮ್ಮ ಮನೆಗೆ ಬಂದಿಲ್ಲ, ಆದರೆ 6 ಗಂಟೆಗೆ ಮನೆಗೆ ಬಂದಿದ್ದೇನೆ ಎನ್ನುವುದು ಸುಳ್ಳು. ಆ ದಿನ ಮಾಲಾ ಪ್ರಜ್ಞೆ ತಪ್ಪಿ ಬಿದ್ದಾಗ ಸಂಜೆ 6:30 ಸಮಯವಾಗಿತ್ತು. ಮಾಲಾಳನ್ನು ಆ ದಿನ ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸಂಜೆ 7:30 ಸಮಯವಾಗಿತ್ತು. ನಲ್ಲೂರಿನ ಆಸ್ಪತ್ರೆಯ ವೈದ್ಯರು ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂದು ಬೆಂಗಳೂರಿಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು. ಮಾಲಾಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ 12 ಗಂಟೆ ಸಮಯದಲ್ಲಿ ಪ್ರಜ್ಞೆ ಮರಳಿ ಬಂದಿತ್ತು. ಮಾಲಾಳಿಗೆ ಪ್ರಜ್ಞೆ ಬಂದಾದಾಗ ಆಸ್ಪತ್ರೆಯಲ್ಲಿ ನಾನು, ನನ್ನ ತಮ್ಮ ಮೂರ್ತಿ ಹಾಗೂ ನನ್ನ ಚಿಕ್ಕಪ್ಪ ರಾಮ ಮತ್ತು ಇನ್ನೊಬ್ಬ ಚಿಕ್ಕಪ್ಪ ಜಯಂತ್ ಇದ್ದೆವು. So this is also quite contrary to the complaint of governments where she stated that only her brother Murthy and herself was in the hospital. ನೆಕ್ಸ್ಟ್ ಹೋಗ್ತಾ ಇನ್ನೂ ಜಾಸ್ತಿ ಜನ ಸೇರಿಸ್ತಾರೆ. ನಮ್ಮಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಹಾಜರಿರಲಿಲ್ಲ. They did not speak about the presence of the doctor at the time of so-called statement. ಮಾಲಾ ಮರಣ ಹೊಂದಿದ ಮಾರನೇ ದಿನ ನಾನು ದೂರನ್ನು ದಾಖಲಿಸಿದ್ದೇನೆ. ನನಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ. ದೂರನ್ನು ನನ್ನ ಚಿಕ್ಕಪ್ಪ ಜಯಂತ್ ಬರೆದಿದ್ದಾರೆ. ದೂರಿನಲ್ಲಿ ಬರೆದ ವಿವರಗಳು ನನಗೆ ತಿಳಿದಿಲ್ಲ ಎನ್ನುವುದು ಸರಿಯಲ್ಲ.
ಕಾರಣ ಅದರಲ್ಲಿ ಬರದ ವಿಷಯವನ್ನು ಜಯಂತ್ ನನಗೆ ಓದಿ ಹೇಳಿದ್ದಾರೆ. ಮತ್ತೆ ಹೇಳುತ್ತೇನೆ, ದೂರನ್ನು ಪೊಲೀಸರು ನಮ್ಮ ಮನೆಯ ಬಳಿಯೇ ಕೊಟ್ಟಿದ್ದೇನೆ. ದೂರನ್ನು ದಾಖಲಿಸಿದ ಮಾರನೆಯ ದಿನ ಪೊಲೀಸರು ಮತ್ತೆ ನಮ್ಮ ಮನೆಯ ಬಳಿ ಬಂದಿದ್ದರು. ಪೊಲೀಸರು ಮಾರನೆಯ ಬಂದವರು ಮಾಲಾ ವಾಂತಿ ಮಾಡಿಕೊಂಡಿದ್ದ ಜಾಗವನ್ನು ಪರಿಶೀಲಿಸಿದರು ಮತ್ತು ಕಾಳು ಮಾತ್ರೆಯನ್ನು ವಶಪಡಿಸಿಕೊಂಡರು. ಮಹಜರ್ ಬರೆಯುವಾಗ ಸ್ಥಳದಲ್ಲಿ 6 ಜನರಿದ್ದರು. ನಿಶಾನೆ P2 ಮಹಜರಿಗೆ ನಾನು, ನಮ್ಮ ಅಣ್ಣ ಮುನಿನಾರಾಯಣಪ್ಪ, ಸುಬ್ರಹ್ಮಣ್ಯ ಹಾಗೂ ಆಂಜನಪ್ಪ ಸಹಿ ಮಾಡಿದ್ದೇವೆ. ಮಹಜರನ್ನು ಆ ದಿನ ಬೆಳಿಗ್ಗೆ 11 ಗಂಟೆಯಿಂದ 12:30 ಗಂಟೆವರೆಗೆ ಬರೆದರು. ಮಹಜರ್ನಲ್ಲಿ ಏನು ಬರೆದಿದ್ದಾರೆಂದು ನನಗೆ ಗೊತ್ತಿಲ್ಲ ಎಂದರೆ ಸರಿ. ಮುದ್ದೆಮಾಲು ಒಂದನ್ನು ಮನೆಯ ಒಳಗಡೆಯಿಂದ ನಾನು ಮತ್ತು ನನ್ನ ತಮ್ಮ ಮೂರ್ತಿ ತಂದು ಪೊಲೀಸರ ಮುಂದೆ ಹಾಜರುಪಡಿಸಿದೆವು. ನಾವು ಹಾಜರುಪಡಿಸಿದ್ದ ಕಾಳು ಮಾತ್ರೆ ಅಂದರೆ 1 ಮಾತ್ರೆ ಮತ್ತು ಇನ್ನೊಂದು ಕಾಳು ಮಾತ್ರೆ ತುಂಡುಗಳಾಗಿದ್ದು ಮತ್ತು 12 ಮಾತ್ರೆಗಳನ್ನು ಮಾಲಾ ಸೇವಿಸಿದಳು. ಮಹಜರ್ ಬರೆದ ನಂತರ ಪೊಲೀಸರು ನಮ್ಮ ಮನೆಯ ಹತ್ತಿರ ಬಂದು ಹೋಗುತ್ತಿದ್ದರು ಎಂದು ನನಗೆ ತಿಳಿಯಿತು. ಆದರೆ ನಾನು ಕೆಲಸಕ್ಕೆ ಹೋದ ಕಾರಣ ಅವರು ನನ್ನನ್ನು ಬಿಡಿ. So far as this government's my lord. So Mahajar as well as the statement of the other witnesses and the complaint stated, he brought 4 tablets, given her 2 tablets to the deceased and taken back 2 tablets for him. And he also stated that he will also commit suicide, you also commit suicide. But here in she's already taken a tablet, 2 tablets, and other remaining 2 tablets are still it is there. 1 ಮಾತ್ರೆ ಮತ್ತು ಇನ್ನೊಂದು ಕಾಳು ಮಾತ್ರೆ ತುಂಡುಗಳಾಗಿದ್ದವು ಮತ್ತು 12 ಮಾತ್ರೆಗಳನ್ನು ಮಾಲಾ ಸೇವಿಸಿದ್ದಳು. ಕೊಟ್ಟಿದ್ದೇ 2 ಮಾತ್ರೆ. ಮಹಜರ್ ಬರೆದ ನಂತರ ಪೊಲೀಸರು ನಮ್ಮ ಮನೆಯ ಹತ್ತಿರ ಬಂದು ಹೋಗುತ್ತಿದ್ದರು. ಸರಿ. ಆರೋಪಿ ನಮ್ಮ ಮನೆಗೆ ಬಂದು ಕೂಲಿ ಕೆಲಸ ಮಾಡುತ್ತಿದ್ದನು ಎಂದು ನಾನು ಹೇಳಿದ್ದೇನೆ. ಆರೋಪಿ ಮತ್ತು ಮಾಲಾ ಅಣ್ಣ ತಂಗಿಯರಿದ್ದು ಮಾಲಾ ಗರ್ಭಿಣಿಯಾಗಿದ್ದಾಳೆಂಬ ಅಂಶವನ್ನು ನಾನು ದೂರಿನಲ್ಲಿ ಹೇಳಿಲ್ಲ ಎನ್ನುವುದು ಸರಿಯಲ್ಲ. ನಾವು ಮಾಲಾಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಮಾಲಾ 6 ತಿಂಗಳ ಗರ್ಭಿಣಿಯಾಗಿದ್ದಳು ಮತ್ತು ಆ ರೀತಿ ಗರ್ಭಿಣಿಯಾದ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಎಂದು ವಿಷದ ಮಾತ್ರೆಗಳನ್ನು ಆರೋಪಿ ಮಾಲಾಳಿಗೆ ತಂದುಕೊಟ್ಟಿದ್ದಾರೆ ಮತ್ತು ಆ ಮಾತ್ರೆ ಮಾಲಾ ಸೇವಿಸಿ ಮರಣ ಹೊಂದಿದ್ದಾಳೆ ಎಂದು ನಿಶಾನೆ P1ರಲ್ಲಿ ನಾನು ಬರೆಸಿಲ್ಲ ಎನ್ನುವುದು ಸರಿಯಲ್ಲ. ಒಂದು ದಿನ ಸಂಜೆ 4 ಗಂಟೆಯ ಸಮಯದಲ್ಲಿ ಮಾಲಾ ಮನೆಯಲ್ಲಿ ವಿಷದ ಮಾತ್ರೆಗಳನ್ನು ಸೇವಿಸಿ ವಾಂತಿ ಮಾಡಿಕೊಂಡಿದ್ದಾರೆ. ತಕ್ಷಣ ನಾನು ಅವಳನ್ನು 6 ಗಂಟೆಯ ಸಮಯದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನೆಂದು ನಿಶಾನೆ P1ರಲ್ಲಿ ಬರೆಸಿಲ್ಲ ಎನ್ನುವುದು ಸುಳ್ಳು. ಮಾಲಾಳನ್ನು ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಮಾಲಾಳನ್ನು ಪರೀಕ್ಷಿಸಿ ಮಾಲಾ ವಿಷದ ಮಾತ್ರೆಗಳನ್ನು ಸೇವಿಸಿದ್ದಾಳೆ, ಹೆಚ್ಚಿನ ಚಿಕಿತ್ಸೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು ಮತ್ತು ಅಲ್ಲಿಂದ ಬೂದಿಗೆರೆ ಪ್ರಾಥಮಿಕ ಕೇಂದ್ರಕ್ಕೆ ಮಾಲಾಳನ್ನು ಕರೆದುಕೊಂಡು ಹೋಗಿ ಆ ಆಸ್ಪತ್ರೆಯ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಎಂದು ನಾನು ನಿಶಾನೆ P1ರಲ್ಲಿ ಬರೆಸಿಲ್ಲ ಎನ್ನುವುದು ಸುಳ್ಳು. ಮಾಲಾ ನಮ್ಮ ಬಳಿ ಮುರಳಿ ತನಗೆ ವಿಷದ ಕಾಳು ಮಾತ್ರೆಗಳನ್ನು ತಂದುಕೊಟ್ಟು, ನೀನು ಅದನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಸತ್ತು ಹೋಗು ಮತ್ತು ನಾನು ಕೂಡ ವಿಷದ ಮಾತ್ರೆಗಳನ್ನು ನನ್ನ ರೂಮಿನಲ್ಲಿ ತೆಗೆದುಕೊಂಡು ಸತ್ತು ಹೋಗುತ್ತೇನೆಂದು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ವಿವರಣೆಗಳನ್ನು ನಿಶಾನೆ P1ರ ದೂರಿನಲ್ಲಿ ಬರೆಸಿಲ್ಲ ಎನ್ನುವುದು ಸರಿಯಿಲ್ಲ. ಮಾಲಾಳ ಮರಣದ ಬಗ್ಗೆ ನಮ್ಮ ಚಿಕ್ಕಪ್ಪ CR ಪಟ್ಟಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಂಬ ಅಂಶವನ್ನು ಸಹ ನಿಶಾನೆ P1ರಲ್ಲಿ ನಾನು ಬರೆಸಿಲ್ಲ ಎನ್ನುವುದು ಸರಿಯಿಲ್ಲ. ನಾನು ದಿನಾಂಕ 27/3/2010 ಮನೆಗೆ ಬರುವ ವೇಳೆಯಲ್ಲಿ ಮಾಲಾ ವಿಷದ ಕಾಳು ಮಾತ್ರೆಗಳನ್ನು ನುಂಗಿ ಬಾಗಿಲು ಬಿದ್ದೆ ಎಂದು ಹೇಳಿ ಬರೆಸಿಲ್ಲ. ಕಾಂಟ್ರರಿ ಟು ದಿ ಕಂಪ್ಲೇಂಟ್. ನಿಶಾನೆ P1ರಲ್ಲಿ ಮೇಲೆ ಉಲ್ಲೇಖಿಸಿದ ಅಂಶವನ್ನು ನಿಶಾನೆ D ಎಂದು ಗುರುತಿಸಲಾಯಿತು. ನಿಶಾನೆ P1 ದೂರಿನಲ್ಲಿ ಮಾಲಾಳಿಗೆ ಪ್ರಜ್ಞೆ ಬಂದ ನಂತರ ನಡೆದ ಎಲ್ಲ ಘಟನೆಗಳನ್ನು ನನ್ನ ಹಾಗೂ ವೈದ್ಯರ ಮುಂದೆ ತಿಳಿಸಿದ್ದಾರೆಂದು ಫಿರ್ಯಾದಿನಲ್ಲಿ ಬರೆಸಿದ್ದೇನೆ. ಮಾಲಾಳಿಗೆ ಪ್ರಜ್ಞೆ ಬಂದಾಗ ವೈದ್ಯರು ಸಹ ಅದೇ ಸ್ಥಳದಲ್ಲಿದ್ದರು. The medical report has not been produced by the prosecution to the effect that whether the doctor was present or not, or whether the statement was made before the doctor or not. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಿಲ್ಲ ಮತ್ತು ಮಹಜರಿಗೆ ಬರೆದಿಲ್ಲ ಮತ್ತು ನಾನು ಸುಳ್ಳು ಹೇಳುತ್ತಿದ್ದೇನೆ ಎನ್ನುವುದು ಸರಿಯಲ್ಲ. ಮುದ್ದೆಮಾಲು 1ರ ಕಾಳು ಮಾತ್ರೆಗಳನ್ನು ನಾನು ಪೊಲೀಸರ ಮುಂದೆ ಹಾಜರುಪಡಿಸಿಲ್ಲ ಎನ್ನುವುದು ಸುಳ್ಳು. ನಿಶಾನೆ P ಮಹಜರಿಗೆ ಪೊಲೀಸ್ ಠಾಣೆಯಲ್ಲಿ ಸಹಿ ಮಾಡಿದ್ದೇನೆ ಎನ್ನುವುದು ಸುಳ್ಳು. ಮುರಳಿ ಮಾಲಾಳೊಂದಿಗೆ ಸಲಿಗೆ ಬೆಳೆಸಿ ಅವಳು ಗರ್ಭಿಣಿಯಾಗಲು ಕಾರಣಕರ್ತನಲ್ಲಿ ಆದರೆ ಬೇರಾವುದೋ ವ್ಯಕ್ತಿ ಮಾಡಿದ ತಪ್ಪನ್ನು ಆರೋಪಿಯ ಮೇಲೆ ಹಾಕಿ ಅವರ ವಿರುದ್ಧ ಸುಳ್ಳು ದೂರನ್ನು ದಾಖಲಿಸಿ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆಂದರೆ ಸರಿಯಲ್ಲ. ಬೇರೆ ವ್ಯಕ್ತಿಗಳು ನಮ್ಮ ಗರ್ಭಿಣಿಯಾಗಲು ಕಾರಣಕರ್ತನಲ್ಲಿ ಆದರೆ ಬೇರಾವುದೋ ವ್ಯಕ್ತಿ ಮಾಡಿದ ತಪ್ಪನ್ನು ಆರೋಪಿಯ ಮೇಲೆ ಹಾಕಿ ಅವರ ವಿರುದ್ಧ ಸುಳ್ಳು ದೂರನ್ನು ದಾಖಲಿಸಿ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆಂದರೆ ಸರಿಯಲ್ಲ. ಬೇರೆ ವ್ಯಕ್ತಿಗಳು ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರೆಂಬ ಬಗ್ಗೆ ಆರೋಪಿ ನಮಗೆ ಬುದ್ಧಿವಾದ ಹೇಳಿದ ಕಾರಣ ಅವರ ಮೇಲೆ ದ್ವೇಷ ಹೊಂದಿ ಸುಳ್ಳಾಗಿ ಅವರನ್ನು ಈ ಪ್ರಕರಣದಲ್ಲಿ ಸಲ್ಲಿಸುತ್ತಿದ್ದೇವೆ ಎಂದು ಸುಳ್ಳು. ಮಾಲಾಳಿಗೆ ಪ್ರಜ್ಞೆ ಬಂದ ನಂತರ ಅವರು ವೈದ್ಯರ ಮುಂದೆ ಹೇಳಿದ ವಿವರಗಳನ್ನು ವೈದ್ಯರು ದಾಖಲಿಸಿಕೊಂಡಿದ್ದಾರೆ. ಸದರಿ ಹೇಳಿಕೆಗೆ ಮಾಲಾ ಸಹಿ ಮಾಡಿಲ್ಲ. ಆರೋಪಿಗೆ ತೊಂದರೆ ಕೊಡಬೇಕೆಂದು ಉದ್ದೇಶದಿಂದ ನಾನು ಕುಟುಂಬದ
ಸದಸ್ಯರು ಮತ್ತು ಚಿಕ್ಕಪ್ಪಂದಿರು ಶಾಮೀಲಾಗಿ ಸುಳ್ಳು ದಾಖಲಿಸಿದ್ದೇವೆ ಎಂದರೆ ಸರಿಯಾಗಿದೆ. Then your lordship may kindly see the person who has accompanied with her to the hospital is PW3. PW not PW3 minute. PW3 minute. Murthy. Age 45 minute. ಮಾಲಾ ನನ್ನ ತಂಗಿ, ಆರೋಪಿ ನನ್ನ ತಂಗಿ ಕವಿತಾಳ ಗಂಡನ ಅಕ್ಕನ ಮಗ. ಈಗ ಸುಮಾರು 2 ವರ್ಷಗಳ ಹಿಂದಿನಿಂದ ಸುಮಾರು 1 ವರ್ಷದವರೆಗೆ ಆರೋಪಿ ನಮ್ಮ ಮನೆಯಲ್ಲಿ ವ್ಯವಸಾಯ ಮತ್ತು ಇತರೆ ಕೂಲಿ ಕೆಲಸ ಮಾಡಿಕೊಂಡಿದ್ದನು. ಮಾಲಾ ನನ್ನ ಚಿಕ್ಕಪ್ಪನ ಮಗಳು. ಆರೋಪಿ ತಮ್ಮ ಸಂಬಂಧಿ ಮತ್ತು ತಮ್ಮ ಮನೆಯಲ್ಲಿರ್ತಾನೆ. ಪ್ರಾಸಿಕ್ಯೂಷನ್ ಸಾಕ್ಷಿ 1 ನನಗೆ ತಿಳಿಸಿದ್ದರು. ಆರೋಪಿ ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋದವನು ಸಂಜೆ ಮನೆಗೆ ಬರುತ್ತಿದ್ದನು ಎಂದು ಸಹ ತಿಳಿಸಿ. ಈಗ ಸುಮಾರು 1 ವರ್ಷದ ಹಿಂದೆ ಒಂದು ದಿನ ಸಂಜೆ 6 ಗಂಟೆಯ ಸಮಯದಲ್ಲಿ ನಾನು ಮಾಲಾಳ ಮನೆಯ ಬಳಿ ಬಂದಿದ್ದೇನೆ. ಆಗ ಅವಳು ಮನೆಯ ಬಾಗಿಲಲ್ಲಿ ಬಿದ್ದಿದ್ದಳು. ಆಗ ಪ್ರಾಸಿಕ್ಯೂಷನ್ ಸಾಕ್ಷಿ ಇವರ ಬಳಿ ಮಾಲಾ ಏಕೆ ಬಿದ್ದಾಳೆ ಎಂದು ಕೇಳಿದನು. ಅವಳು ತನಗೂ ಸಹ ಗೊತ್ತಿಲ್ಲವೆಂದು ಹೇಳಿದಳು. Therefore, your lordship may kindly say that whispering with regard to the connection with the accused number 1 and so far as she has stated before the PW1 is incorrect. ಆಗ ನಾನು ಮಾಲಾಳನ್ನು ಮೇಲಕ್ಕೆ ಎತ್ತಲು ಪ್ರಯತ್ನಿಸಿದನು, ಆದರೆ ಆಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಆಗ ಮಾಲಾಳ ಬಾಯಿಯನ್ನು ಸ್ವಲ್ಪ ತೆರೆದು ವಾಸನೆ ನೋಡಿದನು. ಆಗ ಅವಳ ಬಾಯಿಯಿಂದ ಬಿಳಿ ನೊರೆ ಬಂದಿತ್ತು ಮತ್ತು ಬಾಯಿಯಿಂದ ವಿಷದ ಮಾತ್ರ ಸೇವನೆಯ ವಾಸನೆ ಬಂದಿತ್ತು. ತಕ್ಷಣ ನಾನು ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷಿ ಮಾಲಾಳನ್ನು ಮೋಟರ್ ಸೈಕಲ್ ಮೇಲೆ ನಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಅಲ್ಲಿ ವೈದ್ಯರು ಪರೀಕ್ಷಿಸಿ ತಕ್ಷಣ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ತಿಳಿಸಿದರು. ಆದರೆ ಆ ಗ್ರಾಮದಲ್ಲಿ ಯಾವುದೇ ವಾಹನಗಳು ಸಿಗದೇ ಇದ್ದ ಕಾರಣ ನಾವು ನಲ್ಲೂರಿಗೆ ಹೋಗಿದ್ದ ಹೊಸಲಿನಲ್ಲಿ ಮಾಲಾಳನ್ನು ಬೂದಿಗೆರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಅಲ್ಲಿನ ಆಂಬ್ಯುಲೆನ್ಸ್ ವಾಹನ ಮಾಲಾಳನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಸೇರಿಸಿದ್ದೆವು. ಆಸ್ಪತ್ರೆಗೆ ದಾಖಲಿಸಿದ ದಿನ ರಾತ್ರಿ 12 ಗಂಟೆಯ ಸಮಯದಲ್ಲಿ ಮಾಲಾಳಿಗೆ ಪ್ರಜ್ಞೆ ಬಂದಿತ್ತು. ಆಗ ಮಾಲಾಳ ಬಳಿ ನಾನು, ಪ್ರಾಸಿಕ್ಯೂಷನ್ ಸಾಕ್ಷಿ 1, ಪ್ರಾಸಿಕ್ಯೂಷನ್ ಸಾಕ್ಷಿ 2 ಮತ್ತು ಆಂಜನಪ್ಪ ಹಾಗೂ ವೈದ್ಯರು ಮತ್ತು ಜಯಂತ್. This has been improvement. In the early stage of statement, it has only 2 were present. Now they given the names of about 6 members. ಆಂಜನಪ್ಪ ಹಾಗೂ ವೈದ್ಯರು, ಜಯಂತ ಏಕೆ ಹೀಗಾಯಿತು ಎಂದು ಹೇಳಿದಾಗ ಮಾಲಾ ನಮ್ಮ ಮುಂದೆ ತಾನು ಮುರಳಿಯಿಂದ 6 ತಿಂಗಳು ಗರ್ಭಿಣಿಯಾಗಿದ್ದೇನೆ, ಆದ್ದರಿಂದ ಆರೋಪಿ ನನಗೆ 4 ವಿಷದ ಮಾತ್ರೆಗಳನ್ನು ತಂದುಕೊಟ್ಟು ಅದರಲ್ಲಿ 2 ನೀನು ತಿಂದು ಸತ್ತು ಹೋಗು ನನಗೆ ತಿಳಿಸಿದನು. ಆಗ ನಾನು ಕೂಡ ಮಾತ್ರೆಗಳನ್ನು ತೆಗೆದುಕೊಂಡು ಸತ್ತು ಹೋಗುತ್ತೇನೆ ಎಂದು ತಿಳಿಸಿದ್ದೆ. ಅದರಂತೆ ನಾನು 1 ವಿಷದ ಕಾಳಿನ ಮಾತ್ರೆ ತಿಂದೆನು ಹಾಗೂ ಇನ್ನೊಂದನ್ನು ಅಡಿಗೆ ಮನೆಯಲ್ಲಿ ಒಂದು ಸ್ಲ್ಯಾಬ್ ಮೇಲೆ ತಾಮ್ರದ ಚುಂಬನ್ನು ಬೋರಲು ಹಾಕಿಟ್ಟಿದ್ದೇನೆ ಎಂದು ತಿಳಿಸಿದರು. So she speaks as per this one tablet. And ಮಾಜರಲ್ಲಿ ಈ ಬೋರಲು ಯಾವುದು ಇಲ್ಲ, ಸಿಕ್ಕಿದ್ದು ಇವ್ರು ತಂದು ಕೊಡ್ತಾರೆ, ಅವ್ರು ಯೂಸ್ ಮಾಡ್ತಾರೆ. ತಕ್ಷಣ ಮನೆಯಲ್ಲಿದ್ದ ನಮ್ಮ ತಮ್ಮ ಶಿವುಗೆ ಫೋನ್ ಮಾಡಿ ಮಾಲಾ ಹೇಳಿದಂತೆ 2 ತುಂಡಾದ ವಿಷಗಳ ಕಾಳಿನ ಮಾತ್ರೆ ನೋಡಲು ತಿಳಿಸಿದನು. ಶಿವು ತಕ್ಷಣ ನೋಡಿ ನನಗೆ ಫೋನ್ ಮಾಡಿ ಆ ಮಾತ್ರೆಗಳನ್ನು ಮಾಲಾ ಹೇಳಿದ ಸ್ಥಳದಲ್ಲಿ ಇದೆ ಎಂದು ತಿಳಿಸಿದರು. ಮೇಲೆ ಹೇಳಿದಂತೆ ಎಲ್ಲಾ ಘಟನೆಗಳು ನಡೆದ ನಂತರ ವಿಷ ಸೇವಿಸಿದ ಮಾರನೇ ದಿನ ಬೆಳಿಗ್ಗೆ 8-9 ಗಂಟೆ ಸಮಯದಲ್ಲಿ ಮಾಲಾ ಆಸ್ಪತ್ರೆಯಲ್ಲಿ ಮರಣ ಹೊಂದಿದಳು. ಮಾಲಾಳ ಸಾವಿಗೆ ಆರೋಪಿಯೇ ಕಾರಣವಾಗಿದ್ದೇನೆ. ನಂತರ ಪೊಲೀಸರು ಶವ ಪಂಚನಾಮ ಬರೆದು ಶವ ಮರಣೋತ್ತರ ಪರೀಕ್ಷೆ ಮಾಡಿಸಿ ಶವವನ್ನು ನಮಗೆ ಕೊಟ್ಟರು. ನಂತರ ಶವವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ನಡೆಸಿದೆವು. ಕ್ರಾಸ್ ಎಕ್ಸಾಮಿನೇಷನ್. ಆರೋಪಿ ನನ್ನ ತಂಗಿ ಕವಿತಾಳ ಗಂಡನ ಅಕ್ಕನ ಮಗ ಎನ್ನುವುದು ಸರಿ. ಆರೋಪಿ ಸಂಬಂಧದಲ್ಲಿ ವರಸೆಯಲ್ಲಿ ಮಾಲಾಳಿಗೆ ಅಣ್ಣನಾಗಬೇಕು ಎನ್ನುವುದು ಸರಿ. ನಮ್ಮ ಚಿಕ್ಕಪ್ಪ ರಾಮಪ್ಪನಿಗೆ ಸುಮಿತ್ರಾ ಎಂಬ ಮಗಳಿದ್ದಾಳೆ ಎನ್ನುವುದು ಸರಿ. ಅವಳನ್ನು ಕೈವಾರದ ಬನ್ನಹಳ್ಳಿ ಗ್ರಾಮದ ವಾಸಿ ಮಂಜುನಾಥನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಮಂಜುನಾಥ ನಮ್ಮ ದಿವಾಕರ್ ಬಡಿಗೆ ಕೆಲಸ ಮಾಡುತ್ತಾನೆ ಎನ್ನುವುದು ಸುಳ್ಳು. ದಿವಾಕರ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬಡಿಗೆ ಕೆಲಸ ಮಾಡಿಕೊಂಡಿದ್ದಾನೆ ಎನ್ನುವುದು ಸುಳ್ಳು. ಈಗ 1.5 ವರ್ಷದ ಹಿಂದೆ ಮಾಲಾ ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ಮರಣ ಹೊಂದಿದ್ದಾಳೆ. ಮಾಲಾ ಆ ವಿಷದ ಮಾತ್ರೆಗಳನ್ನು ಸೇವಿಸಿದ್ದಾಳೆಂದು ನನಗೆ ಗೊತ್ತಾದ ಸಂಜೆ 7 ಗಂಟೆಯಾಗಿದೆ. He said that early in the chief examination he was very much present in the 6 o'clock. By that time the incidents already occurred. ಅದನ್ನು ನಾನು ಕೂಲಿ ಕೆಲಸಕ್ಕೆ ಹೋದೆನು. ಸಂಜೆ 7 ಗಂಟೆಯ ಸಮಯದಲ್ಲಿ ಮನೆಗೆ ಬಂದಿದ್ದೇನೆ. ನಾನು ನೋಡಿದಾಗ ಮಾಲಾ ನಮ್ಮ ಮನೆ ಬಾಗಿಲಲ್ಲಿ ಬಿದ್ದಿದ್ದಳು. ನಂತರ ನಾನು ಮಾಲಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನೆ. ಮಾಲಾಳ ಆ ದಿನ ರಾತ್ರಿ 12 ಗಂಟೆಯಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂತು. ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ನಾನು, ಮುನಿರತ್ನಮ್ಮ ದಟ್ ಇಸ್ PW1, ಜಯಂತ್ ಇಸ್ PW8, ರಾಮಪ್ಪ PW3 ಇದ್ದೆವು. ಆಸ್ಪತ್ರೆಯಲ್ಲಿ ಕವಿತಾ, ಭೈರಪ್ಪ, ಆಂಜನಪ್ಪ ಸಹ ಇದ್ದರು. ಇವರು ಇನ್ನೊಂದು 2 ಜನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ನಮ್ಮಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. So it is very clear that doctor was not present as per his statement.
ವಿಷದ ಮಾತ್ರೆಗಳನ್ನು ಸೇವಿಸಿದ ಮಾರನೇ ದಿನ ಬೆಳಗ್ಗೆ 8:39 ಗಂಟೆಗೆ ಸಮಯದಲ್ಲಿ ಮಾಲಾ ಮರಣ ಹೊಂದಿದಳು. ಮಾಲಾಳಿಗೆ ಪ್ರಜ್ಞೆ ಬಂದಾಗ ನಮ್ಮಗಳ ಮುಂದೆ ಆರೋಪಿ 4 ವಿಷದ ಮಾತ್ರೆಗಳನ್ನು ತಂದುಕೊಟ್ಟು, ನೀನು 2 ಮಾತ್ರೆ ತೆಗೆದುಕೊಂಡು ಸತ್ತು ಹೋಗು, ನಾನು ನನ್ನ ರೂಮಿಗೆ ಹೋಗಿ 2 ಮಾತ್ರೆಗಳನ್ನು ತೆಗೆದುಕೊಂಡು ಸತ್ತು ಹೋಗುತ್ತೇನೆ ಎಂದು ಹೇಳಿಲ್ಲ ಎನ್ನುವುದು ಸರಿಯಿಲ್ಲ. ಈ ಕೇಸಿನ ಬಗ್ಗೆ ನನ್ನನ್ನು ವಿಚಾರ ಮಾಡಿದ್ದಾರೆ. ಮಾಲಾಳ ಅಂತ್ಯಕ್ರಿಯೆ ನಡೆಸಿದ ಮಾರನೇ ದಿನ ಪೊಲೀಸರು ಮಾಲಾಳ ಮನೆಯ ಬಳಿಯೇ ಬಂದು ಕೇಸಿನ ಬಗ್ಗೆ ವಿವರಣೆ ಕೇಳಿದರು. ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಸುಮಾರು 1.5 ವರ್ಷದಿಂದ ಮುರಳಿ ನಮ್ಮ ಮನೆಯಲ್ಲಿ ವ್ಯವಸಾಯ ಮತ್ತು ಕೂಲಿ ಕೆಲಸ ಮಾಡಿಕೊಂಡಿದ್ದಾನೆ ನಂದು ನಾನು ಹೇಳಿಲ್ಲ. ಪ್ರಾಸಿಕ್ಯೂಷನ್ ಸಾಕ್ಷಿ 1 ನನ್ನ ಮುಂದೆ ಆರೋಪಿ ಮೇಲೆ ಹೇಳಿದಂತೆ ಕೆಲಸ ಮಾಡಿಕೊಂಡು ನಮ್ಮ ಮನೆಯಲ್ಲಿದ್ದಾರೆಂದು ನನಗೆ ತಿಳಿಸಿದ್ದಾರೆಂದು ನಾನು ಪೊಲೀಸರ ಮುಂದೆ ಹೇಳಿಲ್ಲ. ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಾಗ ಆ ದಿನ ಸಂಜೆ 6 ಗಂಟೆಯ ಸಮಯದಲ್ಲಿ ನಾನು ಮನೆಗೆ ಬಂದಾಗ ಮಾಲಾ ಮನೆಯ ಮುಂದೆ ಬಿದ್ದಿದ್ದಳು ಎಂದು ಹೇಳಿಕೆ ಕೊಟ್ಟಿದ್ದೇನೆ. ನಾನು ಆ ದಿನ ಪ್ರಾಸಿಕ್ಯೂಷನ್ ಸಾಕ್ಷಿ 1 ಇವರ ಬಳಿ ಮಾಲಾ ಏಕೆ ಬಿದ್ದಿದ್ದಾಳೆಂದು ಕೇಳಿದೆನು. ಅಂದರೆ ಅವರು ಸದರಿ ವಿಚಾರ ನನಗೂ ಗೊತ್ತಿಲ್ಲ ಎಂದು ಸೆಕೆಂಡ್ ವಿಟ್ನೆಸ್ he has stated. PW also doesn't know about the cause of unconsciousness. ವಿಷಯವನ್ನು ಪೊಲೀಸರ ಮುಂದೆ ತಿಳಿಸಿದ್ದೇನೆ. ಮಾಲಾಳಿಗೆ ಪ್ರಜ್ಞೆ ಬಂದಾಗ ನಾನು ಜಯಂತ್, ಮುನಿರತ್ನ ಹಾಗೂ ವೈದ್ಯರು ಆಂಜನಪ್ಪ ಇದ್ದರು ಎಂಬ ಹೇಳಿಕೆ ಕೊಟ್ಟಿಲ್ಲ ಎನ್ನುವುದು ಸರಿಯಲ್ಲ. ಪೊಲೀಸರು ಮಾಲಾಳ ಮರಣಾನಂತರ ಬೌರಿಂಗ್ ಆಸ್ಪತ್ರೆಗೆ ಬಂದಿಲ್ಲ ಮತ್ತು ಶವ ಪಂಚನಾಮ ಬರೆದ ಸುಳ್ಳು. ದಿನಾಂಕ 27/3/2010 7 ಗಂಟೆ ಸಮಯದಲ್ಲಿ ನಮ್ಮ ಮನೆಯ ಕಡೆಗೆ ಹೋಗುತ್ತಿದ್ದಾಗ ಮಾಲಾ ನಮ್ಮ ಊರಿನ ನರಸಿಂಹಪ್ಪ ಮನೆಯಲ್ಲಿ ಭಾಗದಲ್ಲಿ ವಾಂತಿ ಮಾಡಿಕೊಳ್ಳುತ್ತಿದ್ದು ಪ್ರಜ್ಞೆ ತಪ್ಪಿ ಬಿದ್ದು ಹೋದಳು ಮತ್ತು ಅವಳ ಬಾಯಿಂದ ವಾಸನೆ ಬರುತ್ತಿತ್ತು ಎಂದು ಹೇಳಿಕೆ ಕೊಟ್ಟಿದ್ದೇನೆ. ಆ ದಿನ ಆಸ್ಪತ್ರೆಯಲ್ಲಿ ನನ್ನ ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ಯಾವುದೇ ವ್ಯಕ್ತಿಗಳು ಇರಲಿಲ್ಲ ಎಂದು ಸುಳ್ಳು. ಆರೋಪಿಗೆ ನಾವೆಲ್ಲರೂ ಸೇರಿ ತೊಂದರೆ ಕೊಡಬೇಕೆಂದು ಉದ್ದೇಶದಿಂದ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಸರ್. Then your lordship may kindly see so far as abatement by the accused person. One Jayant has at the later stage your statement was recorded and he has deposed. Who is PW 8 man. ನಾನು ಬಿದ್ದಲಪುರ ಪೇಜ್ 65. ನಾನು ಬಿದ್ದಲಪುರದಲ್ಲಿ ವಾಸವಿದ್ದೇನೆ. ನನಗೆ ಪ್ರಾಸಿಕ್ಯೂಷನ್ ಸಾಕ್ಷಿ 4 ಇವರ ಪರಿಚಯ ಇರುತ್ತದೆ ಮತ್ತು ಅವರಿಗೆ 4 ಮಕ್ಕಳಿದ್ದು ಅವರಲ್ಲಿ ಮಾಲಾ ಸಹ ಒಬ್ಬ ಮಗಳಾಗಿದ್ದಾರೆ. ಮಾಲಾ ಮರಣ ಹೊಂದಿದ್ದಾರೆ. ಮಾಲಾ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ, ಆದರೆ ಮನೆಯಲ್ಲಿ ವಾಸವಿರುತ್ತಿದ್ದರು. ನಾನು ಆರೋಪಿಯನ್ನು ನೋಡಿದ್ದೇನೆ ಮತ್ತು ಅವರ ಹೆಸರು ಮುರಳಿ. ಆರೋಪಿ ಮಾಲಾಳ ಅಕ್ಕ ಕವಿತಾಳ ಗಂಡನ ಸಂಬಂಧಿ. ದಿನಾಂಕ 27/3/2010 ಸಂಜೆ 4:30 ಸಮಯದಲ್ಲಿ ಆರೋಪಿ ಮಾಲಾಳ ಮನೆಗೆ ಹೋಗಿ 10 ನಿಮಿಷದ ನಂತರ ಅವರ ಮನೆಯಿಂದ ಹೊರಟು ಹೋಗಿದ್ದನ್ನು ನಾನು ನೋಡಿದ್ದೇನೆ. In order to connect the accused person with the alleged incident, this witness has been examined as PW 8. ಅವ್ರ ಸ್ಟೇಟ್ಮೆಂಟ್ ಆಗ್ಲತ್ತರ. ಆ ದಿನ ರಾತ್ರಿ 8:30 ಸಮಯದಲ್ಲಿ ಮಾಲಾಳ ಅಣ್ಣ ಮೂರ್ತಿ ನನಗೆ ಫೋನ್ ಮಾಡಿ ಮಾಲಾ ವಿಷದ ಕಾಳು ಮಾತ್ರೆಗಳನ್ನು ತೆಗೆದುಕೊಂಡಿದ್ದಾಳೆ, ಅವಳನ್ನು ತಾನು ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷಿ ಮುನಿರತ್ನಮ್ಮ ನಲ್ಲೂರು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೇನೆ. ಆದರೆ ವೈದ್ಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾಧ್ಯವಾಗುತ್ತಿಲ್ಲ, ಆದ್ದರಿಂದ ಬೆಂಗಳೂರಿಗೆ ಬೌರಿಂಗ್ ಆಸ್ಪತ್ರೆಗೆ ಹೋಗಿದ್ದೇವೆ. So far as his presence only, this witness is important. Then your lordship may kindly see this statement does not survive for the reason that the father of the deceased has given a statement that the accused was absconded, and the sister also, complainant has also stated that is already absconded. Father ಹೇಳ್ತಾರೆ 3 ದಿವಸ ಮುಂಚೆನೆ ಅಬ್ಸ್ಕಾಂಡ್ ಆಗಿದ್ದಾರೆ. PW 4 ಮೇಲೆ page 50. ಮಾಲಾ ನನ್ನ ಮಗಳು, ಆರೋಪಿ ನನ್ನ ಮಗಳಾದ ಕವಿತಾಳ ಗಂಡನ ಕಡೆಯಿಂದ ಸಂಬಂಧಿ. ಈಗ 1.5 ವರ್ಷದ ಹಿಂದೆ ಆರೋಪಿ ನಮ್ಮ ಮನೆಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡಿದ್ದಳು. ಆ ಸಮಯದಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿ 1 ಮತ್ತು ಅವಳ ಗಂಡ ಮತ್ತು ಮಾಲಾ ಹಾಗೂ ನಾನು ನಮ್ಮ ಮನೆಯಲ್ಲಿ ಇದ್ದೆವು. ನನ್ನ ಪತ್ನಿ 1995ನೇ ಇಸವಿಯಲ್ಲಿ ಮರಣ ಹೊಂದಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷಿ ಇವರ ಗಂಡ ಸಹ ಈಗ 2ನೇ ತಿಂಗಳ ಹಿಂದೆ ಮರಣ ಹೊಂದಿದ್ದಾರೆ. ನನಗೆ ತಿಳಿದಂತೆ ಮಾಲಾ ಮತ್ತು ಆರೋಪಿ ಒಳ್ಳೆಯ ಭಾವನೆಯಿಂದ ವರ್ತಿಸುತ್ತಿದ್ದರು. ಈ ದಿನದಿಂದ ಸುಮಾರು 1 ವರ್ಷದ ಹಿಂದೆ ಸಂಜೆ 7:30 ಸಮಯದಲ್ಲಿ ಮಾಲಾ ನಮ್ಮ ಬಾಗಿಲು ವಾಂತಿ ಮಾಡಿಕೊಳ್ಳುತ್ತಿದ್ದರು. ಆಗ ಮಾಲಾಳನ್ನು ಮಾತನಾಡಿಸಿದನು, ಆದರೆ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಆರೋಪಿಯಿಂದ ಮಾಲಾ 6 ತಿಂಗಳ ಗರ್ಭಿಣಿಯಾಗಿದ್ದಳು. ಮಾಲಾಳಿಗೆ ಪ್ರಜ್ಞೆ ಇರಲಿಲ್ಲ, ಆದ್ದರಿಂದ ಪ್ರಾಸಿಕ್ಯೂಷನ್ ಸಾಕ್ಷಿ 1 ಮತ್ತು 3 ಮೋಟರ್ ಸೈಕಲ್ನಲ್ಲಿ ನಲ್ಲೂರು ಆಸ್ಪತ್ರೆಗೆ ಹೋಗಿ ಮಾಲಾಳನ್ನು ಚಿಕಿತ್ಸೆಗೆ ಕರೆದುಕೊಂಡು ಹೋದರು. ನಂತರ ಮಾಲಾಳನ್ನು ಬೌರಿಂಗ್ ಆಸ್ಪತ್ರೆ
ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿದ್ದಾರೆಂದು ನನಗೆ ಪ್ರಾಸಿಕ್ಯೂಷನ್ ಸಾಕ್ಷಿ 3 ತಿಳಿಸಿದರು. ಅದೇ ದಿನ ರಾತ್ರಿ 12:30 ಸಮಯದಲ್ಲಿ ಪ್ರಜ್ಞೆ ಬಂದಿತ್ತು ಎಂದು ಮೂರ್ತಿ ಅದೇ ದಿನ ರಾತ್ರಿ ನನಗೆ ಫೋನ್ ಮಾಡಿ ತಿಳಿಸಿದ್ದರು. ಫೋನ್ ಮಾಡಿದಾಗ ವಿಷದ ಕಾಳನ್ನು 2 ಭಾಗ ಮಾಡಿ ಅಡುಗೆ ಮನೆಯ ಒಂದು ಸ್ಟ್ಯಾಂಡಿನ ಮೇಲೆ ಇಟ್ಟು, ದಿಸ್ ಇಸ್ ಅನದರ್ ವರ್ಷನ್, ಇಟ್ಟು ಅದರ ಮೇಲೆ ತಾಮ್ರದ ಚೊಂಬನ್ನು ಬೋರಲು ಹಾಕಿದ್ದಾಳೆ. ಆ ಸ್ಥಳದಲ್ಲಿ ಪಾತ್ರೆ ಇದೆಯೇ ಎಂದು ನೋಡಿ ಎಂದು ಮೂರ್ತಿ ತಿಳಿಸಿದರು. ನಾನು ಅದರಂತೆ ಆಸ್ ಫಾರ್ ಆಸ್ ಮೂರ್ತಿ ಸ್ಟೇಟ್ಮೆಂಟ್, ಎಸ್, asked his brother, another brother, to verify whether those tablets are there. Here PW4 says that it was called over phone by PW3 and requested him whether to verify whether the tablets are there or not. ಮಾರನೇ ದಿನ ಬೆಳಿಗ್ಗೆ 9:30 ಸಮಯದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಹೋದನು. ಆದರೆ ಅಷ್ಟರಲ್ಲಿ ಮಾಲಾ ಮರಣ ಹೊಂದಿದಳು. ಮೂರ್ತಿ ನನ್ನ ಮುಂದೆ ಮಾಲಾಗೆ ಪ್ರಜ್ಞೆ ಬಂದಾಗ ನಾವು ಅವಳ ಬಳಿ ಏಕೆ ಹೀಗೆ ಮಾಡಿದೆ ಎಂದು ಕೇಳಿದೆವು. ಆಗ ಮಾಲಾ ಮುರಳಿಗೆ ತನಗೆ 4 ವಿಷದ ಮಾತ್ರೆಗಳನ್ನು ತಂದುಕೊಟ್ಟು, ಅದರಲ್ಲಿ ನೀನು 2 ತಂದು ಸಾಯಿ, ನಾನು ಕೂಡ 2 ಮಾತ್ರೆಗಳನ್ನು ತಿಂದು ಸಾಯುತ್ತೇನೆ ಎಂದು ತಿಳಿಸಿದ್ದನು. ಅದರಂತೆ ನಾನು ವಿಷದ ಮಾತ್ರೆಗಳನ್ನು ಸೇವಿಸಿದನು ಎಂದು ತಿಳಿಸಿದನು ಎಂದು ಮೂರ್ತಿ ನನಗೆ ತಿಳಿಸಿದನು. ಮಾಲಾ 6 ತಿಂಗಳು ಗರ್ಭಿಣಿಯಾಗಿದ್ದು ಆರೋಪಿ ಅವಳ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ ಕಾರಣ ಮಾಲಾ ವಿಷ ತಿಂದು ಮರಣ ಹೊಂದಿದ್ದಾಳೆ. ಆರೋಪಿ ಮುರಳಿಯೇ ಮಾಲಾ ಗರ್ಭಿಣಿಯಾಗಲು ಕಾರಣವೆಂದು ಮಾಲಾ ನಮ್ಮ ಮನೆಯಲ್ಲಿದ್ದಾಗ ನಮಗೆ ತಿಳಿಸಿದಳು. ದಿಸ್ ಇಸ್ ದ first time the PW4 says that he refused to get marry her, therefore she committed suicide. ಮಾಲಾ ಮರಣ ಹೊಂದಿದ ದಿನ ಪೊಲೀಸರು ಆಸ್ಪತ್ರೆಗೆ ಬಂದರು ಮತ್ತು ಮಾಲಾಳ ಶವವನ್ನು ಅವರಿಗೆ ತೋರಿಸಿದರು. ಪಾರ್ಟಿ ಸಾವಲ್ ಲಾಸ್ಟ್. ಆರೋಪಿ ನನ್ನ ಮಗಳು ಕವಿತಾಳ ಗಂಡನ ಅಕ್ಕನ ಮನೆ ಎನ್ನುವುದು ಸರಿ. ನನ್ನ ತಮ್ಮ ರಾಮಪ್ಪನ ಮನೆ ಮತ್ತು ನನ್ನ ಮನೆ ಅಕ್ಕಪಕ್ಕದಲ್ಲಿದೆ ಎನ್ನುವುದು ಸರಿ. ನನ್ನ ತಮ್ಮ ರಾಮಪ್ಪನಿಗೆ ಸುಮಿತ್ರಾ ಎನ್ನುವ ಮಗಳಿದ್ದಾಳೆ ಎನ್ನುವುದು ಸರಿ. ಕೈವಾರ ಹೋಬಳಿಯ ಬನ್ನಳ್ಳಿ ಗ್ರಾಮದ ಮಂಜುನಾಥನಿಗೆ ಮದುವೆ ಮಾಡಿಕೊಡಲಾಗಿದೆ ಎಂದರೆ ಸರಿ. ಮಂಜುನಾಥನಿಗೆ ದಿವಾಕರ ಎಂಬ ಸಹೋದರನಿದ್ದಾನೆ ಎನ್ನುವುದು ಸರಿ. ದಿವಾಕರ ಬಡಗಿ ಕೆಲಸ ಮಾಡಿಕೊಂಡು ತನ್ನ ರಾಮಪ್ಪನ ಮನೆಯಲ್ಲಿ ವಾಸ ಮಾಡುತ್ತಾನೆ ಸುಳ್ಳು. ನಾನು ಪ್ರತಿದಿನ 7:30ಕ್ಕೆ ಗಾರೆ ಕೆಲಸಕ್ಕೆ ಹೋಗಿ ಸಂಜೆ 7:30ಕ್ಕೆ ವಾಪಸ್ಸು ಮನೆಗೆ ಬರುತ್ತೇನೆ. ಮಾಲಾ ವಿಷದ ಮಾತ್ರೆ ತೆಗೆದುಕೊಂಡ ದಿನ ನಾನು ರಾತ್ರಿ 7:30ಕ್ಕೆ ಮನೆಗೆ ಬಂದೆನು. ನಾನು ಮನೆಗೆ ಬಂದ ಸಮಯದಲ್ಲಿ ಮಾಲಾಳನ್ನು ಇನ್ನೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರಲಿಲ್ಲ. ಮಾಲಾಳನ್ನು ಆ ದಿನ 8:30 ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆ ದಿನ ನಾನು 7:30ಕ್ಕೆ ಮನೆಗೆ ಬಂದಿಲ್ಲ ಮತ್ತು ನಾನು ಮನೆಗೆ ಬರುವ ಪೂರ್ವದಲ್ಲೇ ಮಾಲಾಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದರು ಎಂದು ಸುಳ್ಳು. ಸ್ಟೇಟ್ಮೆಂಟ್ ಈಸ್ ಕ್ವೈಟ್ ಕಾಂಟ್ರರಿ ಟು ದಿಸ್ ಒನ್, ಯುವರ್ ಲಾಸ್ಟ್ಮೆಂಟ್ ಲೇಟರ್ ಐ ವಿಲ್ ಸಿ. ಮಾಲಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ದಿನ ನಾನು ಆಸ್ಪತ್ರೆಗೆ ಹೋಗಿಲ್ಲ. ನಾನು ಮಾರನೇ ದಿನ ಬೆಳಿಗ್ಗೆ 11:30 ಸಮಯದಲ್ಲಿ ಆಸ್ಪತ್ರೆಗೆ ಹೋದೆನು. ಮಾಲಾಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ ದಿನ ರಾತ್ರಿ 12:30 ಸಮಯದಲ್ಲಿ ಮಾಲಾಳಿಗೆ ಪ್ರಜ್ಞೆ ಬಂದಿದೆ. ಮೂರ್ತಿ ನನಗೆ ಫೋನ್ ಮಾಡಿ ತಿಳಿಸಿಲ್ಲ ಎಂದು ಸುಳ್ಳು. ದೂರವಾಣಿ ಕರೆ ಮಾಡಿದ ಮೂರ್ತಿ ಮಾಲಾ ಒಂದು ವಿಷದ ಮಾತ್ರೆ ತಿಂದು ಇನ್ನೊಂದನ್ನು ಅಡುಗೆ ಮನೆಯ ತಾಮ್ರದ ಕೆಳಗೆ ಇಟ್ಟಿದ್ದೇನೆಂದು ಹೇಳಿದ್ದಾರೆಂದರೆ ಮತ್ತು ನೋಡಿ ಎಂದು ಮೂರ್ತಿ ನನಗೆ ಹೇಳಿಲ್ಲ ಎನ್ನುವುದು ಸರಿಯಲ್ಲ. ಮೂರ್ತಿ ಫೋನ್ ಮಾಡಿದ ನಂತರ ನಾನು ಅಡುಗೆ ಮನೆಯಲ್ಲಿ ತಾಮ್ರದ ಪಾತ್ರೆ ಕೆಳಗಡೆ ನೋಡಿಲ್ಲ ಮತ್ತು ಆ ಸ್ಥಳದಲ್ಲಿ ತುಂಡಾದ ವಿಷದ ಮಾತ್ರೆ ಇರಲಿಲ್ಲ ಎನ್ನುವುದು ಸುಳ್ಳು. ಮೂರ್ತಿ ನನ್ನ ಬಳಿ ಮಾಲಾಳ ಬಳಿ ತಾವುಗಳು ಏಕೆ ಹೀಗಾಯಿತು ಎಂದು ತಿಳಿದಾಗ ಮುರಳಿ ವಿಷದ ಮಾತ್ರೆಗಳನ್ನು ತಂದುಕೊಟ್ಟು ನೀನು 2 ತಿಂದು ಸಾಯಿ, 2 ತಿಂದು ನಾನು 2 ಮಾತ್ರೆಗಳನ್ನು ತಿಂದು ಸತ್ತು ಹೋಗುತ್ತೇನೆ ಎಂದು ತಿಳಿಸಿದನು. ಅದರಂತೆ ನಾನು ಈ ವಿಷದ ಮಾತ್ರೆ ತೆಗೆದುಕೊಂಡು ಇನ್ನೊಂದು ಅಡುಗೆ ಮನೆಯ ತಾಮ್ರದ ಪಾತ್ರೆ ಕೆಳಗೆ ಇಟ್ಟಿದ್ದೇನೆ ಎಂದು ಮಾಲಾ ತಿಳಿಸಿದಳು ಎಂದು ನನಗೆ ಮೂರ್ತಿ ತಿಳಿಸಲಿಲ್ಲ ಎಂದು ಸುಳ್ಳು. ಯಾವಾಗಲೂ ನಾನು ಮದ್ಯಪಾನ ಮಾಡುತ್ತೇನೆ ಎಂದು ಸರಿಯಿಲ್ಲ, ಆದರೆ ಯಾವಾಗಲಾದರೂ ಒಮ್ಮೊಮ್ಮೆ ಮಾಡುತ್ತೇನೆ. ನಾನು ಈ ರೀತಿ ಮದ್ಯಪಾನ ಮಾಡಿ ಮನೆಗೆ ಬರುತ್ತಿದ್ದೆನು ಮತ್ತು ಆ ಸಮಯದಲ್ಲಿ ಆರೋಪಿ ನನಗೆ ಬುದ್ಧಿವಾದ ಹೇಳಿ ಮದ್ಯಪಾನ ಮಾಡಬಾರದು ಎಂದು ತಿಳಿಸಿದ್ದನು. ಆದ್ದರಿಂದ ನಾನು ಅವರ ಜೊತೆಯಲ್ಲಿ ಜಗಳ ಮಾಡುತ್ತಿದ್ದೆನು ಎನ್ನುವುದು ಸುಳ್ಳು. ಆರೋಪಿ ಹೊರಗಡೆಯಿಂದ ಬಂದ ವ್ಯಕ್ತಿ ನನಗೆ ಬುದ್ಧಿವಾದ ಹೇಳುತ್ತಿದ್ದಾನೆಂದರೆ ಅವರ ಮೇಲೆ ಕೋಪ ಇತ್ತು ಎನ್ನುವುದು ಸುಳ್ಳು. ಪೊಲೀಸರು ಈ ಕೇಸಿನ ಬಗ್ಗೆ ನನ್ನ ವಿಚಾರಣೆ ಮಾಡಿ ನನ್ನ ಹೇಳಿಕೆಯನ್ನು ಬರೆದುಕೊಂಡಿದ್ದಾರೆ. ನಾನು ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯಲ್ಲಿ ಆ ದಿನ ಸಂಜೆ 7:30 ಸಮಯದಲ್ಲಿ ಮನೆಗೆ ಬಂದೆನು. ಆಗ ಮಾಲಾ ಮನೆಯ ಬಾಗಿಲಲ್ಲಿ ವಾಂತಿ ಮಾಡಿಕೊಂಡಿದ್ದಳು. ಆಗ ನಾನು ಮಾಲಾಳನ್ನು ಮಾತಾಡಿಸಿದಾಗ ಪ್ರಜ್ಞೆ ಇರಲಿಲ್ಲ ಮತ್ತು ಮಾಲಾ ಆರೋಪಿಯಿಂದ 6 ತಿಂಗಳ ಗರ್ಭಿಣಿಯಾಗಿದ್ದಳು ಎಂದು ಹೇಳಿಕೆ ಕೊಟ್ಟಿಲ್ಲ ಎನ್ನುವುದು ಸುಳ್ಳು. ನನ್ನ ಹೇಳಿಕೆಯಲ್ಲಿ ಪೂರ್ತಿ ಫೋನ್ ಮಾಡಿದಾಗ ಮಾಲಾ ಒಂದು ವಿಷದ ಮಾತ್ರೆಯನ್ನು ಅಡುಗೆ ಮನೆಯ ಒಂದು ಸ್ಟ್ಯಾಂಡ್ನಲ್ಲಿ ಇಟ್ಟಿದ್ದೇನೆ ಎಂದು ತಿಳಿಸಿದ್ದಾಳೆ ಮತ್ತು ಅದನ್ನು ನೋಡಿ ಎಂದು ತಿಳಿಸಿದ್ದೆನು ಮತ್ತು ನಾನು ಅದರಂತೆ ಆ ಸ್ಥಳಕ್ಕೆ ನೋಡಲಾಗಿ ಆ ಕಾಳು ಇಲ್ಲಿ ಇತ್ತು ಎಂದು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿಲ್ಲ ಎಂದರೆ ಸುಳ್ಳು. ಆರೋಪಿ ಮತ್ತು ಮಾಲಾ ಎಂದು ಅಣ್ಣ ತಮ್ಮ ಮತ್ತು ತಂಗಿಯ ಸಂಬಂಧ ಇರುತ್ತಿದ್ದರು ಮತ್ತು ಮಾಲಾ ಗರ್ಭಿಣಿಯಾಗಲು ಮತ್ತು ಅವಳ ಸಾವಿಗೆ ಆರೋಪಿ ಕಾರಣಕರ್ತರಲ್ಲ ಎನ್ನುವುದು ಸುಳ್ಳು. ಆರೋಪಿಯನ್ನು ನಮ್ಮ ಮನೆಯಿಂದ ಓಡಿಸಬೇಕೆಂಬ ಉದ್ದೇಶದಿಂದ ನಾನು ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷಿ 1
ಮತ್ತು ನಮ್ಮ ಇತರ ಸಂಬಂಧಿಗಳು ಸೇರಿ ಆರೋಪಿಯ ವಿರುದ್ಧ ಸುಳ್ಳು ದಾಖಲೆ ಮಾಡಿದ್ದೇವೆ ಎಂದು ದೂರಿಗೆ ಅನುಗುಣವಾಗಿ ಸುಳ್ಳು ದಾಖಲಿಸುತ್ತೇನೆ ಸರಿ. ಮಾಲಾ ಆಸ್ಪತ್ರೆಗೆ ದಾಖಲಾದ ದಿನದಿಂದ 3 ದಿನ ಪೊಲೀಸರು ನನ್ನ ವಿಚಾರಣೆ ಮಾಡಿದ್ದಾರೆ. ಪೊಲೀಸರು ನನ್ನನ್ನು ನಮ್ಮ ಮನೆಯ ಬಳಿ ಬಂದು ವಿಚಾರಣೆ ಮಾಡಿದ್ದಾರೆ. ದಿನಾಂಕ 27/3/2010 ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆನು. ನನ್ನ ಅಳಿಯ ರಾಮಪ್ಪ ಹಾಗೂ ನನ್ನ ಮಗಳು ಮುನಿರತ್ನಮ್ಮ ಕೂಲಿ ಕೆಲಸಕ್ಕೆ ಹೋಗಿದ್ದರು. ಮನೆಯಲ್ಲಿ ಮಾಲಾ ಒಬ್ಬಳೇ ಇದ್ದಳು. ಮುರಳಿ ಈಗ 3 ದಿನಗಳಿಂದ ಮನೆಗೆ ಬಂದಿರುವುದಿಲ್ಲ. Your Lordship may kindly see, so far as evidence of PW 8, he states that just before 1 hour or 2 hours of the incident, before she attempting to commit suicide, he speaks about that accused person entered their house in order to connect it. But this witness says that statement ಅಲ್ಲಿ ಹೀಗೆ ಇದೆ, 3 ದಿನಗಳಿಂದ ಬಂದಿರೋದು. ಈ ಸ್ಟೇಟ್ಮೆಂಟ್ ಮಾಡೋದು 28 ಮಾಡಿದ್ರು. Incident was taken, so attempt was committed on 27th. 8 ಗಂಟೆಗೆ ನಾನು ಮನೆಗೆ ಬಂದಾಗ ನನಗೆ ವಿಚಾರ ತಿಳಿಯಿತು ಎಂದು ಹೇಳಿಕೆ ಕೊಟ್ಟಿಲ್ಲ. Then Your Lordship may kindly see exhibit P2, P3, Majer. P2 or P3? P3 is inquest, my lord. P2. Exhibit P2 ಅಲ್ಲ? P2 ಪೇಪರ್ ಬುಕ್ ಅಲ್ಲಿ ಇದೆಯಾ? 1 ಆದ್ಮೇಲೆ 3 ಇದೆ. Page 19. ದಿನಾಂಕ 29/3/2010 ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಬೆದಲ ಗ್ರಾಮದ ನರಸಿಂಹಪ್ಪ ಬಿನ್ ಲೇಟ್ ಮುನಿರಾಮಪ್ಪನವರು ವಾಸಮದ ಮನೆಯ ಬಳಿ ಕೆಳಗೆ ಸಹಿ ಮಾಡಲು ಪಂಚಾಯತರ ಸಮಕ್ಷಮ. ಈ ದಿನ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಅವರ ಠಾಣೆಯ ಮೊಕದ್ದಮೆ ಸಂಖ್ಯೆ 29/10 ಕಲಂ 306 IPC ಕೇಸ್ನಲ್ಲಿ ಕೃತ್ಯ ನಡೆದ ಸ್ಥಳದ ಪರಿಶೀಲನೆಗೆ ಬಂದಿದ್ದು ಪಂಚರಾದ ನಮ್ಮಗಳನ್ನು ಬರಮಾಡಿಕೊಂಡು ಸ್ಥಳದಲ್ಲಿ ಹಾಜರಿದ್ದ ಈ ಕೇಸಿನ ಫಿರ್ಯಾದುದಾರರು ಇದೇ ಸ್ಥಳದಲ್ಲಿ ತನ್ನ ತಂಗಿ ಮಾಲಾ ವಾಂತಿ ಮಾಡಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದರೆಂದು ನುಡಿದು ತೋರಿಸಿದ್ದನ್ನು ನಮ್ಮಗಳ ಸಮಕ್ಷಮ ಪರಿಶೀಲಿಸಲಾಗಿ ಸದರಿ ಸ್ಥಳವು ನರಸಿಂಹಪ್ಪನವರ ವಾಸದ ಮನೆಯ ಮುಂದಿನ ಹಟ್ಟಿಯಾಗಿರುತ್ತದೆ. ಸದರಿ ಸ್ಥಳದಲ್ಲಿ ನೆಲವನ್ನು ಸಗಣಿಯಿಂದ ಸಾರಿಸಿರುತ್ತೆ ಹಾಗೂ ವಾಂತಿ ಮಾಡಿರುವ ಸ್ಥಳದಲ್ಲಿ ಸಗಣಿಯ ಮೇಲೆ ಬೆಳ್ಳನೆ ಮಾರ್ಕ್ ಕಂಡು ಬಂದಿರುತ್ತದೆ. ಅದೇ ರೀತಿ ಬೆಳ್ಳನೆ ಮಾರ್ಕ್ 2-3 ಕಡೆ ಬಂದಿರುತ್ತದೆ. ಈ ಸ್ಥಳದಿಂದ ಮನೆಯ ಬಾಗಿಲಿಗೆ 1-1.5 ಅಡಿ ಅಂತರ ಇರುತ್ತದೆ. ಈ ಸ್ಥಳದಿಂದ ಸುಮಾರು 20 ಅಡಿ ಅಂತರದಲ್ಲಿ ಪೂರ್ವಕ್ಕೆ ಎಲೆಕ್ಟ್ರಿಕ್ ಕಂಬ ಇರುತ್ತದೆ. ಕೃತ್ಯದ ಸ್ಥಳದಿಂದ ದಕ್ಷಿಣಕ್ಕೆ 30 ಅಡಿ ದೂರದಲ್ಲಿ ಅರಳಿ ಮರ ಇದೆ. ಕೃತ್ಯ ನಡೆದ ಪಂಚನಾಮೆ ಸಮಯದಲ್ಲಿ ಫಿರ್ಯಾದುದಾರರು 2 ಪೀಸು ವಿಷದ ಮಾತ್ರೆಗಳನ್ನು ಇಟ್ಟಿದ್ದ ಒಂದು ವಿಷದ ಬಾಕ್ಸ್ ಅನ್ನು ಹಾಜರುಪಡಿಸಿ ಆರೋಪಿಯು ಮುರಳಿ ತಂದು ಕೊಟ್ಟಿದ್ದನ್ನು ಮೃತ ಮಾಲಾ ತಿಂದು ಉಳಿದಿದ್ದನ್ನು ಮನೆಯೊಳಗೆ ಹಲಗೆಯ ಮೇಲೆ ಇಟ್ಟಿದ್ದ ಗುಂಡಿಯ ಕೆಳಗೆ ಇಟ್ಟಿದ್ದಂತೆ ನುಡಿದು ಹಾಜರುಪಡಿಸಿದ್ದನ್ನು ಪರಿಶೀಲಿಸಲಾಗಿ ಅದರ ಮೇಲೆ ಇಂಗ್ಲಿಷ್ನಲ್ಲಿ ಕ್ವಿಕಲ್ ಫಾಸ್ ಎಂದು ಹೆಸರು ಇರುತ್ತದೆ. ಇದರ ಒಳಗಡೆ 2 ಪೀಸು ಕಪ್ಪನೆಯ ವಿಷದ ಮಾತ್ರೆಗಳು ಇರುತ್ತವೆ. Your Lordship may kindly see, the police have not seized that directly from the spot. This has been collected by the PW1 and handed over to the person who has drawn the measure. And ಇದರಲ್ಲಿ ಅದರ ಮೇಲೆ ಇಂಗ್ಲಿಷ್ನಲ್ಲಿ ಕ್ವಿಕ್ ಫೋಸ್ ಅಂತ ಇರುತ್ತದೆ. ಇದರ ಒಳಗಡೆ 2 ಪೀಸು ಕಪ್ಪನೆಯ ವಿಷದ ಮಾತ್ರೆಗಳು. The 2 tablets were given to her. As per this measure, both 2 tablets were very much there in house. ಇಟ್ಟಿದ್ದ ಸ್ಥಳವನ್ನು ಪರಿಶೀಲಿಸಾಗಿ ಮನೆಯ ಒಳಗೆ ಪ್ರವೇಶಿಸಿದ ದಕ್ಷಿಣದಲ್ಲಿ ಅಡಿಗೆ ಒಲೆ ಇದ್ದು ಉತ್ತರಕ್ಕೆ ಹಟ್ಟಿ ಇರುತ್ತದೆ. ಬಾಗಿಲು ಪೂರ್ವಕ್ಕೆ ಇರುತ್ತದೆ. ಇಲ್ಲಿಂದ ಒಳಗೆ ಮತ್ತೊಂದು ಹಾಲು ಇದ್ದು ಅದರ ಉತ್ತರ ಗೋಡೆಯಲ್ಲಿ ಮಳೆ ಹೊಡೆದು ಹಲಗೆ ಮೇಲೆ ಒಂದು ಹಿತ್ತಾಳೆ ಗುಂಡಿ ಬೋರಲಾಗಿರುತ್ತದೆ. ಪಶ್ಚಿಮದ ಗೋಡೆಯ ಕಡದಲ್ಲಿ ಒಂದು ಕಬ್ಬಿಣದ ಬೀರು ಇಟ್ಟಿರುತ್ತದೆ. ಮನೆಯ ಶೀಟಿನ ಮನೆಯಾಗಿರುತ್ತದೆ. ಹಾಲನ್ನು ಸಿಮೆಂಟ್ನಿಂದ ನೆಲ ಮಾಡಿಸಿದೆ. ಉಳಿದಂತೆ ಕೃತ್ಯಕ್ಕೆ ಸಂಬಂಧಿಸಿದ ಬೇರೆ ಯಾವುದೇ ನಿಶಾನೆಗಳು ಕಂಡುಬರುವುದಿಲ್ಲ. ಈ ಸ್ಥಳಕ್ಕೆ ಚಕ್ಕುಬಂದಿ ಸ್ಟೋನ್ಸ್. Then Your Lordship. Evidence of PW 11, the director of FSL.
page 77. Yes. ನಾನು ಬೆಂಗಳೂರಿನ ನ್ಯಾಯ ವಿಜ್ಞಾನ ಪ್ರಯೋಗ ವಿಷವಿಜ್ಞಾನ ಪ್ರಯೋಗಾಲಯ ಪ್ರಯೋಗಾಲಯದಲ್ಲಿ ಜೂನ್ 2002 2 ಫೆಬ್ರವರಿ 11ರವರೆಗೆ ಸಹಾಯಕ ನಿರ್ದೇಶಕ ಕೆಲಸ ಮಾಡಿದ್ದು, ನಾನು BSc ಪದವೀಧರನಾಗಿದ್ದು ನ್ಯಾಯ ವಿಜ್ಞಾನ ಸಂಸ್ಥೆಯಲ್ಲಿ 32 ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ ಹಾಗೂ ನವದೆಹಲಿಯಲ್ಲಿ ಕ್ರಿಮಿನಾಲಜಿ ಅಂಡ್ ಫೊರೆನ್ಸಿಕ್ ಸೈನ್ಸ್ನ ಡಿಪ್ಲೊಮಾ ಪಡೆದಿದ್ದೇನೆ. ಮೇಲೆ ಹೇಳಿದ ನನ್ನ ಸೇವೆ ಅವಧಿಯಲ್ಲಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ದ ಮುದ್ದೆಮಾಲುಗಳನ್ನು ಪರೀಕ್ಷೆ ಮಾಡಿ ವರದಿಯನ್ನು ನೀಡಿದ್ದೇನೆ ಮತ್ತು ಮುದ್ದೆಮಾಲುಗಳನ್ನು ಪರೀಕ್ಷಿಸಿ ಅವುಗಳಲ್ಲಿರುವ ವಿಷಯುಕ್ತ ಗುಣಗಳನ್ನು ಕಂಡು ಹಿಡಿಯುವ ಪರಿಣಿತಿ ಮಾಡಿದ್ದೇನೆ. ಈ ಕೇಸಿಗೆ ಸಂಬಂಧಿಸಿದಂತೆ 12/4/2019 ದೊಡ್ಡಬಳ್ಳಾಪುರ DYSP CR ಸುಬ್ಬಣ್ಣ ಮೊಕದ್ದಮೆ ಸಂಖ್ಯೆ 29/2010 ಅಮಾನತು ಮಾಡಿದ 5 ಮುದ್ದೆಮಾಲುಗಳನ್ನು ಕಳಿಸಿ PC-97 ಮುಖಾಂತರ ನಮ್ಮ ಪ್ರಯೋಗಾಲಯದಲ್ಲಿ ವಿಭಾಗಕ್ಕೆ ಕಳಿಸಿಕೊಟ್ಟಿದ್ದು, ಆ ವಿಭಾಗದಿಂದ ಸದರಿ ಮುದ್ದೆಮಾಲುಗಳನ್ನು ಪರೀಕ್ಷಿಸಿ ನನ್ನ ವಿಭಾಗಕ್ಕೆ ಅದೇ ದಿನ ಕಳಿಸಿಕೊಟ್ಟಿರ್ತಾರೆ. ಮುದ್ದೆಮಾಲುಗಳ ಸೀಲುಗಳನ್ನು ಪರಿಶೀಲಿಸಲಾಗಿ ಎಲ್ಲಾ ಮುದ್ದೆಮಾಲುಗಳ ಮೇಲೆ ಇದ್ದಂತಹ ಸೀಲುಗಳು ಯಥಾಸ್ಥಿತಿಯಲ್ಲಿ ಮಾದರಿ ಸೀಲುಗಳಿಗೆ ತಾಳೆಯಾಗುತ್ತವೆ. ಮೇಲೆ ಹೇಳಿದ್ದ ಮುದ್ದೆಮಾಲುಗಳನ್ನು ದಿನಾಂಕ 25/10ರಂದು ನಾನು ಪರೀಕ್ಷಿಸಿದ್ದೇನೆ. ಬಾಟಲ್ ಸಂಖ್ಯೆ 1ರಲ್ಲಿ ಜಠರ ಮತ್ತು ಸಣ್ಣ ಕಳ್ಳಿನ ತುಂಡು ಮತ್ತು ಅಡಕಗಳು, ಬಾಟಲ್ 2ರಲ್ಲಿ ಪಿತ್ತಜನಕಾಂಗ ಮತ್ತು ಮೂತ್ರಕೋಶಗಳ ತುಣುಕುಗಳು, ಬಾಟಲ್ 3ರಲ್ಲಿ ಮೃತಳ ದೇಹದಿಂದ ತೆಗೆದ ರಕ್ತ, ಬಾಟಲ್ 4ರಲ್ಲಿ ಮೇಲ್ಕಂಡ 3 ಬಾಟಲ್ಗಳಿದ್ದು ವಸ್ತುಗಳನ್ನು ಸಂರಕ್ಷಿಸಲು ಉಪಯೋಗಿಸಿದ ಉಪ್ಪಿನ ದ್ರಾವಣ, ಬಾಟಲ್ 5ರಲ್ಲಿ ವಿಷಯುಕ್ತ ಮಾತ್ರೆಗಳು. ಕೈಂಡ್ಲಿ ಸಿ ಥರ್ಡ್ ಲೈನ್ ಅಲ್ಲಿ ಮೇಲೆ ಹೇಳಿದ ಎಲ್ಲಾ ವಸ್ತುಗಳನ್ನು ಕಲರ್ ಟೆಸ್ಟ್ ಮತ್ತು UV ವಿಜುವಲ್ಸ್ ಫೋಟೋಮೆಟ್ರಿಕ್ ಪರೀಕ್ಷೆಯ ಮುಖಾಂತರ ಪರೀಕ್ಷಿಸಿದ್ದು ಬಾಟಲ್ ಸಂಖ್ಯೆ 1, 2, 3 ಮತ್ತು 5ಗಳಲ್ಲಿ ಫಾಸ್ಫೇಟ್ ಅಯೋಡಿನ್ ಎಂಬ ವಿಷವಸ್ತು ಪತ್ತೆಯಾಗಿರುತ್ತದೆ. ಬಾಟಲ್ ಸಂಖ್ಯೆ 4ರಲ್ಲಿ ಯಾವುದೇ ವಿಷವಸ್ತು ಪತ್ತೆಯಾಗಿರುವುದಿಲ್ಲ. ಮತ್ತೆ ಮೇಲೆ ಉಲ್ಲೇಖಿಸಿದಂತೆ ಮುದ್ದೆಮಾಲುಗಳನ್ನು ಪರೀಕ್ಷೆ ಮಾಡಿ ವರದಿಯನ್ನು ತಯಾರಿಸಿ ನನ್ನ ಸಹಿ ಮಾಡಿ ಮೇಲ್ವರ್ಜೆಗಾಗಿ ನಿರ್ದೇಶಕರು ಕಳಿಸಿಕೊಟ್ಟಿದ್ದು, ನಂತರ ಅವರು ಅದನ್ನು ಪರೀಕ್ಷಿಸಿ ತನಿಖಾಧಿಕಾರಿಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಕೊಟ್ಟಂತಹ ವರದಿಯನ್ನು ನೋಡುತ್ತಿದ್ದು ಅದನ್ನು ಈಗ ನಿಶಾನೆ P6 ಮತ್ತು ನನ್ನ ಸಹಿಯನ್ನು ನಿಶಾನೆ P6A ಎಂದು ಗುರುತಿಸಲಾಯಿತು. ಮೇಲೆ ಉಲ್ಲೇಖಿಸಿದ ನಿಶಾನೆ P1ರಿಂದ 3 ಮಾನವ ದೇಹದ ಅಂಗಾಂಗ ತುಣುಕುಗಳಾಗಿದ್ದು ಕಾರಣ ಅದನ್ನು ಹೆಚ್ಚು ದಿನ ಸಂರಕ್ಷಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಮೇಲೆ ಹೇಳಿದಂತೆ ಪರೀಕ್ಷೆಯ ನಂತರ ಸದರಿ ವಸ್ತುಗಳನ್ನು ಮತ್ತು ಮುದ್ದೆಮಾಲು 4ರಲ್ಲಿದ್ದ ಉಪ್ಪಿನ ನೀರನ್ನು ನಾಶಪಡಿಸಲಾಗಿದೆ. ನಾನು ಪರೀಕ್ಷಿಸಿದ ಮುದ್ದೆಮಾಲು 5 ವಿಷಯುಕ್ತ ಮಾತ್ರೆಗಳನ್ನು ನೋಡುತ್ತಿದ್ದು, ಇದನ್ನು ನಾನು ಪರೀಕ್ಷಿಸಿದ್ದು ಇದನ್ನು ಈಗಾಗಲೇ ಮುದ್ದೆಮಾಲು 1 ಎಂದು ಗುರುತಿಸಲಾಗಿದೆ. ಮುದ್ದೆಮಾಲು 5 ಒಟ್ಟು ಎಷ್ಟು ಮಾತ್ರೆಗಳಿವೆಂದು ಈಗ ಹೇಳಲಾಗುವುದಿಲ್ಲ. ಮುದ್ದೆಮಾಲು 1ರಿಂದ 3 ವಸ್ತುಗಳಲ್ಲಿ ಅಲ್ಯೂಮಿನಿಯಂ ಫಾಸ್ಫೇಟ್ ಶೇಕಡಾವಾರು ಎಷ್ಟು ಪ್ರಮಾಣದಲ್ಲಿರುತ್ತೆ ಎಂದು ತಿಳಿದಿಲ್ಲ. ಅಲ್ಯೂಮಿನಿಯಂ ಫಾಸ್ಫೇಟ್ ಇರುವಂತಹ ವಸ್ತುಗಳನ್ನು ಯಾವುದೇ ವ್ಯಕ್ತಿ ಸೇವಿಸಿದರೆ ಆ ವಸ್ತುವಿನ ಸೇವನೆಯಿಂದ ಮರಣ ಹೊಂದಲು ಸುಮಾರಾಗಿ ಎಷ್ಟು ಗಂಟೆ ಬರುತ್ತೆ ಹೇಳಲಾಗುವುದಿಲ್ಲ. ಕಾರಣ ಸದರಿ ಅಂಶವನ್ನು ವೈದ್ಯರು ತಿಳಿಸಬೇಕಾಗುತ್ತದೆ. ನಾನು ಪರೀಕ್ಷೆ ಮಾಡುವ ಪೂರ್ವದಲ್ಲಿ ತಯಾರಿಸಿಕೊಂಡ ವರ್ಕ್ಶೀಟ್ ಅನ್ನು ಕೋರ್ಟ್ಗೆ ತಂದಿಲ್ಲ. ಕಾರಣ ನಾನು ಈಗ ಸೇವೆಯಿಂದ ನಿವೃತ್ತನಾಗಿದ್ದೇನೆ. ವರ್ಕ್ಶೀಟ್ ಅನ್ನು ಹೊರತುಪಡಿಸಿದರೆ ಎಷ್ಟು ಪ್ರಮಾಣದ ಮಾತ್ರೆ ಇತ್ತು ಎಂದು ನಿಖರವಾಗಿ ತಿಳಿಯುತ್ತದೆಂಬ ಆ ವರ್ಕ್ಶೀಟ್ ಅನ್ನು ಹಾಜರು ಮಾಡಿಸೋಣ. You will also kindly see whatever the articles produced by the prosecution, he has given the opinion that is a insecticide or poisonous or something. The contents which was present in the stomach of the deceased has not been compared whether the same contents of the same tablets are available, traced in the stomach of the accused. Then you will also kindly see the evidence of another important witness, who is none other than Dr. Bhimappa, PW 13. He's a professor of forensic department. ಮೆಡಿಕಲ್ ಕಾಲೇಜಿನಲ್ಲಿ ನ್ಯಾಯ ವಿಧಿ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ. ದಿನಾಂಕ 28/3ರಂದು CR ಪಟ್ಟಣ ಪೊಲೀಸರು ಮಾಲಾ ಎಂಬ 18 ವರ್ಷದ ಯುವತಿಯ ಶವವನ್ನು ಮರಣೋತ್ತರ ಪರೀಕ್ಷೆ ಮಾಡಬೇಕೆಂದು ಮನವಿಯೊಂದಿಗೆ ನಮ್ಮ ಆಸ್ಪತ್ರೆಯ ಶವಾಗಾರದಿಂದ ಹಾಜರುಪಡಿಸಿದ್ದರು. ಅದೇ ಮಧ್ಯಾಹ್ನ
3:30ರಿಂದ 4:30ವರೆಗೆ ದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದ್ದೇನೆ. ಶವದ ಹೊರಮೈ ನೋಡಲಾಗಿ ಬಲಗೈಗೆ ಚುಚ್ಚುಮದ್ದುಗಳು ಚುಚ್ಚಿದ್ದು ಗುರುತುಗಳು ಮೂತ್ರ ವಿಸರ್ಜನೆಗಾಗಿ ಕೊಳವೆ ಅಳಿಸಿ ಕಂಡುಬಂತು. ದೇಹದ ಹೊರಮೈನಲ್ಲಿ ಈಗ ಉಲ್ಲೇಖಿತ 2 ಅಂಶಗಳನ್ನು ಹೊರತುಪಡಿಸಿ ಇನ್ಯಾವುದೇ ಗಾಯಗಳು ಮತ್ತು ಲಕ್ಷಣಗಳು ಇರುವುದಿಲ್ಲ. ಸೆಕೆಂಡ್ ಪ್ಯಾರಾಗ್ರಾಫ್ ಇದು. FSL ನಿಂದ ವರದಿ ಬಂದ ನಂತರ ಮಾಲಾಳ ಸಾವಿಗೆ ಏನು ಕಾರಣವಾಗಿತ್ತು ಎಂಬ ಬಗ್ಗೆ ನನ್ನ ಅಂತಿಮ ಅಭಿಪ್ರಾಯವನ್ನು ಉಲ್ಲೇಖಿಸಿ PM ವರದಿಯನ್ನು ಕೊಟ್ಟಿದ್ದೇನೆ. ಅದಾಗಲೇ ಈಗಾಗಲೇ ನಿಶಾನೆ P8 ಎಂದು ಗುರುತಿಸಲಾಗಿದ್ದು ಹಾಗೂ ಅದರಲ್ಲಿರುವ ನನ್ನ ಸಹಿಯನ್ನು ನಿಶಾನೆ P8C ಎಂದು ಗುರುತಿಸಲಾಯಿತು ಮತ್ತು ನನ್ನ ಅಂತಿಮ ಅಭಿಪ್ರಾಯದಲ್ಲಿರುವ ನನ್ನ ಸಹಿಯನ್ನು ನಿಶಾನೆ P8 ಎಂದು ಗುರುತಿಸಲಾಯಿತು. ನನ್ನ ಅಭಿಪ್ರಾಯದಲ್ಲಿ ಮಾಲಾಳಿಗೆ ಸಾವಿಗೆ ಅವಳು ಸೇವಿಸಿದಂಥ ವಿಷವಸ್ತುವಾದ ಅಲ್ಯೂಮಿನಿಯಂ ಫಾಸ್ಫೇಟ್ ಕಾರಣವಾಗಿತ್ತು ಮತ್ತು ಆ ರೀತಿಯ ವಿಷ ಸೇವನೆಯಿಂದ ಅವರು ಉಸಿರುಗಟ್ಟಿ ಅದರ ಪರಿಣಾಮ ಮರಣ ಹೊಂದಿದ್ದಾರೆ. The percentage of poisonous product was available in the stomach is not disclosed, and the witness is not in a position to explain the same, Your Lordship. So my submission before Your Lordship, kindly see. It's a known fact that she was pregnant about 6 to 6.5 months before she committing the suicide. Before that, there was no complaint, no allegations, nothing was against the petition, accused person. If at all the accused was responsible for her pregnancy, there should be some incidents or lodging complaint or facts should be transpired between the deceased and the accused and the family members. Nothing is whispered in the prosecution that till 6 months why she was kept and why it was concealed. And apart from that, the complaint government itself is quite contrary to the statement of not only evidence of the PW1, around this evidence, and contrary to other witnesses also. As per the complaint governments, when the PW1 came to house, she already fell down. And as per our evidence, Your Lordship kindly see, she states that when she came to a house by 6:30, she was all right. She had the dinner by 7:30, the deceased, and thereafter she has taken tablets and made attempt to commit suicide. And wherein also it is not detailed explanation is given so far as the cause of attempting to commit suicide by the deceased. And so far as medical evidence is concerned, they state the doctor was present. She made a declaration before them whatsoever. And early in the statement of the PW1, she stated that her brother Murthy and herself alone were present. And father says that they informed about the presence of about 7 persons. Again, the complaint in our evidence state that there were 4 persons were present. And these are in respect of these incidents and affairs, neither doctor has deposed nor records are available in the on the record. So my submission is pregnant is certain. Father says that for the last 3 days he is not available, he is absconded. So therefore the PW8 evidence stating that he entered the house on 27th just before she committing the suicide, and that is the reason why he entered is to hand over the tablets to her. That is there. But there is no connection to events to event. And apart from that, once it is the prosecution case is also that he brought 4 tablets, given 2 tablets to her on the pretext that he has retained 2 tablets on the pretext that he will commit suicide by taking 2 tablets. But further, it is also that she has taken the tablets. Again, once again, it says that one of the witnesses says that there are 2 tablets are very much available. And another witness says that 1.5 tablets was there. And at the time of Major, 2 black ಮಾತ್ರೆಗಳು ಅಂತ ಹೇಳೋದಿಲ್ಲ, ಎಂಥದ್ದು ಚೂರುಗಳಿದ್ವು ಅಂತ ಹೇಳ್ತಾರೆ. So there is no corroboration
in the evidences of the witnesses and whether the petition appellant was responsible for a pregnancy or not. But whether he is responsible for she making attempts to commit suicide is different. And there is no medical examination or the DNA test so far as pregnancy was because of the accused, the appellant before your lordship. Nothing prevented the prosecution to obtain the DNA report so far as pregnancy concerned. And therefore, my submission before your lordship is that the conviction and sentence imposed is improper and it is liable to be set aside. Yes. Hmm? Kumar. Told. Heard the appellant counsel and counsel for the state seeks time. ನಂದಾಗೋಗಿರ್ತಾ ಕೊಡು ಹಾಕ್ಬೋದು.